ಹಾಯ್ ಹಲೋ ಬಂದಿರುವಂತಹ ಎಲ್ರಿಗೂ ನಮಸ್ಕಾರ. ಚೆಂಕೋಲ್ ದ ಲಾಸ್ಟ್ ಕಿಂಗ್ಡಮ್ ಸಿನಿಮಾದ ಆಫಿಷಿಯಲ್ ಟೀಸರ್ ಲಾಂಚ್ಗೆ ನಿಮ್ಮೆಲ್ಲರಿಗೂ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ನಾನು ನಿರೂಪಕಿ ಶಮೀರಾ ಗುರುವಾಯಿ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ನಮ್ಮ ಚೀಫ್ ಗೆಸ್ಟ್ಗಳಿಗೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಚೆಂಕೋಲ್ನ ಇಡೀ ಚಿತ್ರತಂಡ ಇದೆ, ಕಲಾವಿದರ ಜೊತೆಗೆ ತಂತ್ರಜ್ಞರೆಲ್ಲರೂ ಬಂದಿದ್ದೀರಾ, ನಿಮಗೂ ಆತ್ಮೀಯವಾದಂತಹ ಸ್ವಾಗತ. ಅದೇ ರೀತಿಯಾಗಿ ನಮ್ಮ ಚೆಂಕೋಲ್ಗೆ ಜೊತೆಯಾಗಿ ನಿಂತಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಚಿತ್ರತಂಡದ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಚೆಂಕೋಲ್ ಬಗ್ಗೆ ಭರವಸೆ ಹೆಚ್ಚಾಗೋದಕ್ಕೆ ಬಹಳಷ್ಟು ಕಾರಣಗಳಿದೆ. ಅದರಲ್ಲಿ ಒಂದು 1500 ವರ್ಷಗಳ ಹಿಂದಿನ ಕಥೆಯಾಗಿರೋದ್ರಿಂದಾಗಿ ಖಂಡಿತ ನಾವು ಕೇಳಿದ ಕಥೆ ಇವೆಲ್ಲದರ ಬಗ್ಗೆ ಮಾತಾಡೋದು ಬಹಳಷ್ಟಿದೆ. ಅದಕ್ಕಿಂತ ಮುಖ್ಯವಾಗಿ ಒಬ್ಬ ವರ್ಸ್ಟೈಲ್ ಆಕ್ಟರ್ ಆಗಿ, ನಿರೂಪಕನಾಗಿ ಜನರ ಪ್ರೀತಿಯನ್ನ ಪಡೆದು ಇದೀಗ ನಿರ್ದೇಶಕರಾಗಿ ಚೆಂಕೋಲ್ ಮೂಲಕ ಬರ್ತಾ ಇದ್ದಾರೆ ನಮ್ಮ ಹೆಮ್ಮೆಯ ಆರ್ಯನ್ ಸಂತೋಷ್ ಅವರು. ಸೊ ಅವರ ನಿರ್ದೇಶನದಲ್ಲಿ ಬರ್ತಾ ಇರುವಂತಹ ಸಿನಿಮಾ ಯಾವ ರೀತಿಯಾಗಿರುತ್ತೆ ಅಂತ ನೋಡೋದಕ್ಕೆ ನಾವೆಲ್ಲರೂ ಅಷ್ಟೇ ಕುತೂಹಲದಿಂದ ಕಾಯ್ತಾ ಇದ್ವಿ. ಇವತ್ತು ಅಫಿಷಿಯಲ್ ಟೀಸರ್ ಲಾಂಚ್ ಆಗೋದಕ್ಕೂ ಮುನ್ನ ನಾವು ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನು ನೀಡಬೇಕು. ಹಾಗಾಗಿ ದೀಪ ಬೆಳಗೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕು ಅಂತ ಹೇಳಿ ನಮ್ಮ ಅತಿಥಿಗಳಲ್ಲಿ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಿಮ್ಮೆಲ್ಲರ ನೆಚ್ಚಿನ ನಮ್ಮ ಕನ್ನಡದ ಹೆಮ್ಮೆ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಸರ್ ದಯವಿಟ್ಟು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಚಾಮುಂಡೇಶ್ವರಿ ಸ್ಟುಡಿಯೋ ಇದರ ಓನರಾಗಿರುವಂತಹ ನಮ್ಮ ಪ್ರೀತಿಯ ಹಿರಿಯರು ರಾಜಲಕ್ಷ್ಮಿ ಮೇಡಮ್, ನಾಯಕ ನಟರು ಆಗಿರುವಂತಹ ವೆರಿ ಟ್ಯಾಲೆಂಟೆಡ್ ಆರ್ಯನ್ ಸಂತೋಷ್ ಅವರು ದಯವಿಟ್ಟು ಜಾಯಿನ್ ಆಗಬೇಕು ಫಾರ್ ದ ಲ್ಯಾಂಪ್ ಲೈಟಿಂಗ್. ಅದೇ ರೀತಿಯಾಗಿ ನಮ್ಮ ಸಿನಿಮಾದಲ್ಲಿ ಸಂಗೀತ ನಿರ್ದೇಶಕರಾಗಿರುವಂತಹ ನಮ್ಮ ಹೆಮ್ಮೆಯ ಮಣಿಕಾಂತ್ ಕದ್ರಿ ಸರ್ ದಯವಿಟ್ಟು ಜಾಯಿನ್ ಆಗಬೇಕು ಅಂತ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೇವೆ. ಇದೀಗ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಚೆಂಕೋಲ್ ದಿ ಲಾಸ್ಟ್ ಕಿಂಗ್ಡಮ್ ಸಿನಿಮಾದ ಆಫಿಷಿಯಲ್ ಟೀಸರ್ ಲಾಂಚ್ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನು ನೀಡಲಾಗ್ತದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Dynamic Prince Prajwal Devraj sir on stage please. ಪ್ರಜ್ವಲ್ ಸರ್ ಹಾರ್ಟಿ ವೆಲ್ಕಮ್, ಪ್ರೀತಿಯ ಸ್ವಾಗತ. ಚೆಂಕೋಲ್ ಮೋಷನ್ ಪೋಸ್ಟರ್ ಅನ್ನ ನೋಡಿದ್ವಿ, ಈಗ ನಾವು ಟೈಟಲ್ ಟೀಸರ್ ಅನ್ನ ಲಾಂಚ್ ಮಾಡಬೇಕು. ಸೊ ನೀವು ಅಷ್ಟೇ ಪ್ರೀತಿಯಿಂದ ಬೆಸ್ಟ್ ವಿಶಸ್ ಅನ್ನ ಹೇಳಿ ಲಾಂಚ್ ಮಾಡಬೇಕು ಅಂತ ಹೇಳ್ತೀನಿ. ಅದಾದ್ಮೇಲೆ ನಾವು ಸಿನಿಮಾ ಬಗ್ಗೆ ಮಾತಾಡೋಣ. ಎಸ್ ಸೆಂಟ್ರಲ್ ಆಗಿದೆ. Best of luck to Chenkol and my buddy Santosh Madadari. Thank you so much sir. Please. ಹೇಗೆ ಅನಿಸ್ತು? ನಾನು ಇನ್ನೂ ಒಂದು ಸ್ವಲ್ಪ ಶಾಕಲ್ಲಿ ಇದ್ದೀನಿ. ಇಟ್ಸ್ ಫ್ಯಾಂಟಾಸ್ಟಿಕ್, ತುಂಬ ಚೆನ್ನಾಗಿ ಮಾಡಿದ್ದಾರೆ ಕದ್ರಿ ಸರ್. ಆಬ್ವಿಯಸ್ಲಿ ನಿಮ್ಮ ಬಗ್ಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ, ನಿಮ್ಮ ಮಾಡಿರೋ ಕೆಲಸನೇ ಹೇಳುತ್ತೆ ಯಾವಾಗಲೂ. ಸಂತೋಷ್ ಇವಾಗ ಇದನ್ನು ತುಂಬ ಚೆನ್ನಾಗಿ ಮಾಡ್ದ ಅಂತ ನಾವು ಅನ್ಕೊಳ್ಳೋ ಅಷ್ಟರಲ್ಲಿ ಇನ್ನೊಂದೇನೋ ಮಾಡ್ತಾನೆ, ಬಟ್ ಅದನ್ನು ಚೆನ್ನಾಗಿ ಮಾಡ್ತಾನೆ, ಅಚ್ಚುಕಟ್ಟಾಗಿ ಮಾಡ್ತಾನೆ. ಎಷ್ಟೋ ವರ್ಷಗಳಿಂದ ನಮ್ಮ ಜರ್ನಿ ಇದೆ, ಸಾಕಷ್ಟು ಕೆಲಸಗಳು ಮಾಡಿದ್ದಾನೆ, ಬಟ್ ಅವನು ಪ್ರತಿ ಕೆಲಸನೂ ಕಣ್ಣು ಹೊತ್ಕೊಂಡು ದೇವ್ರ ಥರ ಮಾಡ್ತಾನೆ. ಸೊ ದ್ಯಾಟ್ ಐ ಥಿಂಕ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ಸ್ ಹಿ ಹ್ಯಾಸ್. ಆ್ಯಂಡ್ ಅದೇ ಇವತ್ತು ನಮಗೆ ಟ್ರೈಲರಲ್ಲೂ ಕಾಣಿಸ್ತಾ ಇದೆ. ಇನ್ನೊಂದು ಶಾಕ್ ಕೊಟ್ಟ, ಈ ಟ್ರೈಲರ್ ನೀನು ಮಾಡ್ತಿರೋದು ಸೆಕೆಂಡ್ ಪಾರ್ಟ್ ಇದು, ಫಸ್ಟ್ ಪಾರ್ಟ್ ನನಗೆ ಶೂಟ್ ಮಾಡಿರೋದು ಅಂತ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಲುಕ್ಸ್ ವೆರಿ ಇಂಟ್ರೆಸ್ಟಿಂಗ್ ಡಾರ್ಲಿಂಗ್, ತುಂಬ ಒಳ್ಳೆ ಕೆಲಸ ಮಾಡಿದೆ. ಸುಮ್ಮನೆ ನೀನು ನಿಜ ನೀವು ಹೊಗಳ್ಬೇಕು ಅಂತಲ್ಲ, ಆ್ಯಕ್ಚುಲಿ ತುಂಬ ಒಳ್ಳೆ ಕೆಲಸ ಮಾಡಿದೆ. ಆ್ಯಂಡ್ ಆಲ್ ಆಫ್ ಯು ಲುಕ್ ಗಾರ್ಜಿಯಸ್. ತುಂಬ ಒಳ್ಳೆ ಸ್ಟ್ರಾಂಗ್ ಟೀಮ್ ಸಿಕ್ಕಿದೆ ನಿಮಗೆ. ಯಾವುದೇ ಒಬ್ಬ ನಿರ್ದೇಶಕನಿಗೆ ಒಂದು ಒಳ್ಳೆ ಸಿನಿಮಾ ಆಚೆ ಬರಬೇಕಂದ್ರೆ ಸುತ್ತಲೂ ಇರೋ ತಂಡ ಸ್ಟ್ರಾಂಗ್ ಆಗಿರಬೇಕು, ಅವರು ಅಷ್ಟೇ ನಿಷ್ಠೆಯಿಂದ ಕೆಲಸ ಮಾಡಬೇಕು. ಅಷ್ಟೂ ನನಗೆ ಈ ಸಿನಿಮಾಲಿ ಕಾಣಿಸ್ತಾ ಇದೆ. ಖಂಡಿತವಾಗ್ಲೂ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಜನರು ಟೀಸರ್ ನೋಡಿದ್ಮೇಲೆ ಹೇಳ್ತಾರೆ ಅನ್ನೋ ನಂಬಿಕೆ
ನಂಬಿಕೆ ಇದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಪ್ರೊಡ್ಯೂಸರ್. ಇಲ್ಲೇ ಇರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದೀಗ ಅಷ್ಟು ಪ್ರೀತಿಯಿಂದ ನಮಗೋಸ್ಕರ ಬಂದಿರುವಂತಹ ಪ್ರಜ್ವಲ್ ದೇವರಾಜ್ ಸರ್ ದಯವಿಟ್ಟು ನಮಸ್ಕಾರ. ಎಲ್ಲರೂ ಜೋರಾದ ಚಪ್ಪಾಳೆ ಬರೋದು ನಿಮಗೆ. ಮೊದಲನೇದಾಗಿ ಅನಿಸಾರೆ ವೆರಿ ಸಾರಿ, ನಾನು ಆ್ಯಕ್ಚುಲಿ ಒಬ್ಬರು ಕಾಯ್ತಿದ್ದೆ, ಅವ್ರನ್ನ 20 ನಿಮಿಷ ಆಗುತ್ತೆ ಬರೋದಕ್ಕೆ, ಹಾಗಾಗಿ ತಡೆ ಆಯಿತು. ಸೊ ಐ ಆಮ್ ಸಾರಿ ಹರೀಶ್ ಅರಸು ಮಾಧ್ಯಮದ ನಿಮ್ಮೆಲ್ಲರಿಗೂ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಏನಿದೆ ಪ್ರಜ್ಜು, he's an icon and he's a friend, he's a buddy, he's a family, he's a mentor, he's a motivator and he's a go-getter. ಇದೆಲ್ಲ ನಾನು ಎಂ ಜಿ ರೋಡಲ್ಲಿ ಜಾವಾ ಸಿಟಿ ಅಂತ ಒಂದು ಸಣ್ಣ ಕೆಫೆ ಇದೆ. ಆ ಕೆಫೆಯಲ್ಲಿ ನನ್ನ ತುಂಬ ಮುದ್ದಾಗಿ ಒಂದು ಯಂಗೆಸ್ಟ್ ಆ್ಯಕ್ಟರ್ ಪ್ರಜ್ವಲ್ ದೇವರಾಜ್ ಅವರು ಬರ್ತಿದ್ದರು. ಅಲ್ಲಿಂದ ನಾವು ನೋಡ್ತಿರುವಂಥ ಈ ಒಬ್ಬ ಬ್ಯೂಟಿಫುಲ್ ಯಂಗ್ ಟ್ಯಾಲೆಂಟೆಡ್ ಪರ್ಸನ್. ಅಂದರೆ ಐ ವರ್ಕ್ ವಿತ್ ಹಿಸ್ ಫಾದರ್ ಆ್ಯಂಡ್ ನೋ ಹಿಸ್ ಫ್ಯಾಮಿಲಿ. ಸಿಕ್ಸರ್ ಅನ್ನೋ ಸಿನಿಮಾದಲ್ಲಿ 6 ಹೊಡೆದ್ರು. ಆ 6 ಹೊಡೆದ ನಂತರ ಈತ ಹಿಂದೆ ತಿರುಗಿ ನೋಡಿಲ್ಲ. ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ನೋವಿರಲಿ, ಎಷ್ಟೇ ನಿಲುವಿರಲಿ, ಅವ್ರ ಫ್ರೆಂಡ್ಶಿಪ್ಪನ್ನು ಎತ್ತಿದ ಕೈ ಯಾರೇ ಕರೀಲಿ, ಎಷ್ಟೊತ್ತಲ್ಲಿ ಕರೀಲಿ, ಪ್ರಜ್ಜು ಸಾಂಬಡಿ ಈಸ್ ದ ಡಾರ್ಲಿಂಗ್ ಆಫ್ ಅವರ್ ಗ್ರೂಪ್. ಹಾಗೆ ನನಗೆ ನನ್ನ ಆತ್ಮೀಯ ಗೆಳೆಯನ ಜೊತೆ ಸ್ಕ್ರೀನ್ ಪ್ರೆಸೆನ್ಸ್ ಒಂದು ಅವಕಾಶ ಸಿಕ್ತು ಭುಜಂಗ ಅನ್ನೋ ಸಿನಿಮಾದಲ್ಲಿ. ನಾನು ಭುಜಂಗ ಸಿನಿಮಾ ವರ್ಕ್ ಮಾಡಿದಾಗ ನಾನು ಇನ್ನೂ ಸ್ಟಾರ್ ಆಗಿಲ್ಲ. ಅಂದರೆ ನಾನು ಈಗ ಶುರು ಮಾಡ್ತಿದ್ದೆ ಪೋಷಕನಟ ಸೆಕೆಂಡ್ ಹೀರೋ ಅಷ್ಟ. ನಾನು ಪ್ರಜ್ಜು ದೊಡ್ಡ ಸ್ಟಾರ್ ಅಲ್ವಾ, ಅವ್ರು ಕ್ಯಾರವನ್ ಇತ್ತು, ನನಗೆ ಕ್ಯಾರವನ್ ಇರಲಿಲ್ಲ. ಸೊ ಊಟಕ್ಕೆ ಎಲ್ಲಿ ಕೂತ್ಕೊಳ್ಬೇಕು ಅಂತ ಹಿಂಗೆ ಹುಡುಕಾಡ್ತಿದ್ದೆ. ಸೊ ನನಗೆ ಮೇಕಪ್ ಮ್ಯಾನ್ ಎಂದವ್ರು ಬಂದರು, ಸರ್ ಕರಿತಾರೆ ಅಂತ. ನಾನು ಇಲ್ಲ ಊಟ ಮಾಡ್ಕೊಂಡು ಬರ್ತೀನಿ ಅಂತ, ಇಲ್ಲ ಬನ್ನಿ ಸರ್ ಕರಿತಾರೆ ಅಂದಾಗ ಐ ಟುಕ್ ಮಿ ಟು ಕ್ಯಾರವನ್. ಸೊ ಮನೆಯಿಂದ ಊಟ ಬಂದಿತ್ತು ಪ್ರಜ್ಜು ಸ್ವಲ್ಪ ತಿನ್ನೋದ್ರಲ್ಲಿ ಇಸ್ ವೆರಿ ಕಾಷಿಯಸ್. ನಾನು ಆವತ್ತು ನೋಡಿರುವಂಥ ಒಬ್ಬ ನಟ ಅಲ್ಲ, ವಂಡರ್ಫುಲ್ ಸೋಲ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್. ನಾನು ಗೆಳೆಯ ಆದ್ರೂ ನಾನು ಎಲ್ಲೋ ಕೂತ್ಕೊಂಡು ಊಟ ಮಾಡ್ತೀನಿ ಅಂತ ಕರೆದು ಆ ಕ್ಯಾರವಲ್ಲಿ ಅವ್ರ ಜೊತೆ ಐ ಶೇರ್ ದ ಮೀಲ್ ವಿತ್ ಹಿಮ್. ಸೊ ಐ ಆಮ್ ವೆರಿ ಹಂಬಲ್ ಫಾರ್ ದ ಜರ್ನಿ. ಸೊ ಭುಜಂಗ ಸಿನಿಮಾ ಜೊತೆ ನನಗೆ ಅವ್ರ ಜೊತೆ ನಟನೆ ಆಗುವಂಥ ಅವಶ್ಯ ಸಿಕ್ತು. ಆಮೇಲೆ ಅವ್ರ ಕುಟುಂಬದವರು ಅಷ್ಟೇ, ದೇವರಾಜ್ ಅಂಕಲ್ ಆಗಲಿ, ಚೋಟು ಮೇಡಮ್ ಆಗಲಿ, ಅಮ್ಮ ಆಗಲಿ, ರಾಗಿಣಿ ಆಗಲಿ, ಅವ್ರ ಇಡೀ ಫ್ಯಾಮಿಲಿ ಇಸ್ ಅ ಫೈರ್, ಇಸ್ ಅ ಲಾವಾ, ಯುನೋ ದೇ ಡೋಂಟ್ ನೋ ದೇ ಟ್ಯಾಲೆಂಟ್ ದೆಮ್ಸೆಲ್ಫ್. ಪ್ರಜ್ಜುಗೆ ಈ ವರ್ಷ ಆ ತಾಯಿ ಸರಸ್ವತಿ ಶಾರದಾಂಬೆ ಬರುವಂಥ ಸಿನಿಮಾಗಳಲ್ಲಿ ಸಕಲ ಯಶಸ್ಸನ್ನು ಕೊಟ್ಟು ಹೀಗೆ ನನ್ನಂಥ ಹಲವಾರು ಕನಸುಗಾರನ್ನ ಒಂದಿಷ್ಟು ಕೈ ಚಾಚಿ ಈ ವೇದಿಕೆ ಮೇಲೆ ಕರ್ಕೊಂಡ್ಬಂದು, ಈಗಿನ ಕಾಲದಲ್ಲಿ ತುಂಬ ಜನ ಫೋಟೋ ನಿಂತವರೇ ನಮ್ಮ ಮುಂದೆ ತಲುಪುತ್ತಾರೆ. ಸೊ ಮನುವನ್ನವರೆಲ್ಲ ನಾವು ಅವ್ರ ಮುಂದೆ ಬೆಳೆದ ಹುಡುಗ ನಾನು. ಸೊ ಹಾಗಾಗಿ ವೆರಿ ಫ್ಯೂ ಯಂಗ್ ಆಕ್ಟರ್ಸ್ ಲೈಕ್ ಪ್ರಜ್ವಲ್, he's an icon and he stands tall for a Kannada film industry. I want him to blossom for Pan India, and the kind of movies he's doing now is just phenomenal. So thank you Prajju, ಮನಸ್ಪೂರ್ವಕವಾಗಿ thank you for coming. ಒಂದು ಕಾಲಲ್ಲಿ ಪ್ರಜ್ಜು ಸರ್ ದಾರಿನ ನೀಡಿ ಅಂತ ನಾಳೆ ಮುಂದೆ ಹೋಗ್ತಿದ್ದಾರೆ. ಸೊ ವೇದಿಕೆ ಬಂದು ನಮ್ಮೆಲ್ಲರೂ ನನ್ನ ಜೊತೆ ಹೊರಕೊಂಡಿರುವಂಥ ಎಲ್ಲ ಟೆಕ್ನಿಷಿಯನ್ಸ್ಗೆ, ನಮ್ಮ ಪ್ರೊಡಕ್ಷನ್ ಹೌಸ್ಗೆ, ಕದ್ರಿ ಸರ್ಗೆ ಎಲ್ಲರೂ ಸಪೋರ್ಟ್ ಮಾಡೋದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಒನ್ಸ್ ಅಗೇನ್. A big round of applause for Prajwal Devaraj. That's so sweet. Thank you so much Aryan sir. ನಿಮಗೆ ಚೆಂಕೋಲ್ ಟೀಸರ್ ನಾನು ನೋಡಿದ್ರಿ, ಹೇಗೆ ಅನ್ನಿಸ್ತು? ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್. ಎಲ್ಲರಿಗೂ ಫಸ್ಟ್ ಐ ವೆಲ್ಕಮ್ ಯು ಆಲ್ ಫಾರ್ ದಿಸ್ event and I'm very happy to see Aryan on the screen after a gap of few years. And I know Aryan, he is a hard working fellow. I can call him as fellow. I think that is all right. And whatever, as far as I know him, whatever he takes it up, he sees that he completes it in full and fledged way. I have seen him hard working, and he is really an enthusiastic person. As you can see in the film, you can see the full film, then only you will know what he is capable of doing it. So I once again thank Aryan that he is giving such a good film to the industry, and I wish this film could run for more than 100 days. Thank you. Oh, that's so sweet. Thank you so much ma'am. Please stay back here. Aryan sir. Okay. Ravi sir, ದಯವಿಟ್ಟು ರವಿ ಸರ್ ಆ್ಯಂಡ್ Aryan sir ಇಬ್ಬರು ಗೌರವಿಸಬೇಕು ಅಂತ ನಾನು ಅನಿಸ್ತಾ ಇದ್ದೀನಿ.
everybody to this powerhouse. ರಾಜಲಕ್ಷ್ಮಿ ಅಮ್ಮವರು ಹೇಳಿರೋ ಹಾಗೆ ನಮ್ಮ ಚೆಂಕು ಸಿನಿಮಾ 100 ದಿನ ಸಕ್ಸಸ್ಫುಲ್ ಆಗಿ ಯಶಸ್ಸನ್ನು ಕಾಣಲಿ ಅಂತ ನಾವು ಕೂಡ ಕೇಳ್ಕೊತಾ ಇದ್ದೀವಿ. Close. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಮ್ಯಾಮ್. 500 ಹಾಡುಗಳನ್ನ ಮೀರಿಸಿದ್ದಾರೆ ಈಗ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಪ್ರಮೋದ್ ಮರವತ್ತಿ ಆನ್ ಸ್ಟೇಜ್ ಪ್ಲೀಸ್. ಏನೋ ನಮ್ಮ ಸಿನಿಮಾಗೆ ಎಲ್ಲಿ ಕತ್ರಿ ಹಾಕಬೇಕು ಅಂತೇಳಿ ಬ್ಯೂಟಿಫುಲ್ ಆಗಿ ಕತ್ರಿ ಹಾಕಿರುವಂತಹ ಸಂಕಲನಕಾರರು ನಮ್ಮ ಸಿನಿಮಾದ ಎಡಿಟರ್ ಉಮೇಶ್ ಅವರು ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಉಮೇಶ್ ಸರ್ ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಹಿ ಇಸ್ ನಾಟ್ ಹಿಯರ್. ಏನು ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಒಳ್ಳೊಳ್ಳೆ ಹಾಡುಗಳನ್ನ ಕೊಟ್ಟಿರುವಂತಹ ವೆಲ್ ಟ್ಯಾಲೆಂಟೆಡ್ ಗೌತಮ್ ದಾಸ್ ಅವರು ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಗೌತಮ್ ಸರ್ ದಯವಿಟ್ಟು ಬರಬೇಕು. ಚೆಕ್. ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ. ಕದ್ರಿ ಮಣಿಕಾಂತ್, ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಮೈ ಬ್ರದರ್ಸ್ ಫಿಲಮ್ ಸಂತೋಷ್. ಪ್ಲೀಸ್ ಬನ್ನಿ, ನೀವ್ಯಾಕೆ ಅಲ್ಲಿ ಕೂತಿದ್ದೀರಾ? ನೀವು ಸ್ವಲ್ಪ ನಮ್ಗೆ ಎಷ್ಟೆಲ್ಲ ತೊಂದರೆ ಕೊಡ್ತೀರಾ ಅನ್ನೋದನ್ನ ಹೇಳ್ಬೇಕು. ಒನ್ ಥಿಂಗ್ ಐ ಹ್ಯಾವ್ ಟು ಟೆಲ್ ಅಬೌಟ್ ಸಂತೋಷ್ ಇಸ್ ವೆರಿ, ಮೇಡಮ್ ಹೇಳ್ದಂಗೆ ವೆರಿ ಹಾರ್ಡ್ ವರ್ಕಿಂಗ್, ಡೆಡಿಕೇಟೆಡ್. ಅಷ್ಟೇ ಸಿನಿಮಾದಲ್ಲಿ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ತಗೊಂಡು ಈ ಚೆಂಕೋಲನ್ನ ಇದು ಮಾಡಿದ್ದಾರೆ. ಆಲ್ಮೋಸ್ಟ್ ಒಂದು 2-3 ತಿಂಗಳು ಅಲ್ಲ 4 ತಿಂಗಳ ಮೇಲೆ ನವಂಬರಿಂದ ನನ್ನ ಹಿಡಿಯಕ್ಕೆ ನೋಡ್ತಾ ಇದ್ದಾರೆ. ನಾನು ತಪ್ಪಿಸ್ಕೊಳ್ಳೋಣ ಅಂತ ನೋಡಿದೆ, ಬಟ್ ಆದರೂ ಹಿಸ್ ಲವ್, ರಿಯಲಿ ಹಿಸ್ ಲವ್ ಅಂಡ್ ಡೆಡಿಕೇಶನ್ ನಿಜವಾಗ್ಲೂ ಯು ಒನ್ ಇಟ್. ಸೊ ನಾನೇನು ಅಷ್ಟು ದೊಡ್ಡ ಟೆಕ್ನಿಷಿಯನ್ ಅಲ್ಲ, ಬಟ್ ಏನಂದ್ರೆ ಒನ್ಸ್ ಐ ಸಾ ದ ಫಿಲಮ್ ಆ್ಯಂಡ್ ದ ಮೋಷನ್ poster, so when you showed it, your vision and the teaser, and once I saw the film, seriously ನನಗೆ ಏನು ಅನಿಸ್ತಂದ್ರೆ ಇದನ್ನು ನಾನು ಮಾಡಿದ್ರೆ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು lose one of a golden opportunity and a very beautiful film in the list of my career ಅಂತ ಅನ್ಕೊಂಡು ಡೆಫಿನೆಟ್ಲಿ agreed for it. ಬಟ್ ಕೆಲಸ ಮಾಡೋದು ತುಂಬಾನೇ ಕಾಟ ಕೊಡ್ತಾರೆ, ಒಂದು ಪಕ್ಕದಲ್ಲೇ ಕೂರ್ತಾರೆ. ಆ ರೂಮ್ಗೆ ಹೋದ್ರೆ ಅಲ್ಲಿ ಬರ್ತಾರೆ, ಈ ರೂಮ್ಗೆ ಹೋದ್ರೆ ಇಲ್ಲಿ ಬರ್ತಾರೆ. ಬಿಟ್ಟಿಲ್ಲ ಅಂತ ನಾನು ತಪ್ಪಿಸ್ಕೊಂಡು ಹೋಗೋಣ, ನಾನು ಮಂಗಳೂರು ಫಾರ್ಮ್ಗೆ ಹೋದೆ, ಅಲ್ಲೂ ಬಂದ್ರೆ 2 ದಿನ ಕೂತು ಫೈನಲೈಸ್ ಮಾಡಿ. ಬಟ್ ಲವ್ಲಿ ಗೈ ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ thank you for making me join your journey and let's make it happen. And I'm sure ನಮ್ಮ ಕನ್ನಡದ ಜನ they've always supported and ಹೊಸಬರನ್ನು ಬೆಳೆಸಿದ್ದಾರೆ, ಝೀರೋಗಳನ್ನು ಹೀರೋಗಳನ್ನ ಮಾಡಿದ್ದಾರೆ. when I also started, I was with Savari and Ganesha, especially Anant Nag sir and Jagdish sir, Dinesh Babu sir direction, and from there I have done so far, I'm still going and close to more than 100 films now. So it's all across all the languages, and it's all because mainly ನಾನು ಕನ್ನಡದಲ್ಲೇ ಜಾಸ್ತಿ ಸಿನಿಮಾ ಮಾಡಿರೋದು. ಹಾಗಾಗಿ ನಮ್ಮ ಜನ ಡೆಫಿನೆಟ್ಲಿ ನಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಆ್ಯಂಡ್ ಯು ರಿಯಲಿ ಡನ್ ಗ್ರೇಟ್ ಫಿಲಮ್ ಆ್ಯಂಡ್ ತುಂಬಾನೇ ಟ್ವಿಸ್ಟ್ಗಳನ್ನು ಇಟ್ಕೊಂಡಿದ್ದೀರಾ. ಕತೆ ತುಂಬ ಡೀಪ್ ಆಗಿದೆ ಆ್ಯಂಡ್ ಇಟ್ ರಿಲೇಟ್ಸ್ ಟು ಅವರ್ ಹಿಸ್ಟ್ರಿ ಆ್ಯಂಡ್ ನಮ್ಮ ಸಂಸ್ಕೃತಿ, ಎವ್ರಿಥಿಂಗ್ ಇಸ್ ದೇರ್. ಹಾಗಾಗಿ ಡೆಫಿನೆಟ್ಲಿ ಇಟ್ ವಿಲ್ ವರ್ಕ್ ವಂಡರ್ಸ್. And thank you, and I'm very proud to be part of this film, and all the best. And again, ನಾನು ಇದಕ್ಕೆ ಹಿನ್ನೆಲೆ ಸಂಗೀತ ಮಾಡ್ತಾ ಇದ್ದೀನಿ, and there are other prominent music directors also. All of it is also done. ಸಾಂಗ್ಗಳನ್ನು ಕೇಳಿದ್ದೀನಿ, ತುಂಬ ಚೆನ್ನಾಗಿದೆ, and next they'll be releasing all the songs. And my little brother Pramod Marvante is here, and again it's been a pleasure to have you on stage, and I'll give the mic to you and thank you so much. ಎಲ್ರಿಗೂ ನಮಸ್ಕಾರ. ಬೇಜಾರು ಏನಂದ್ರೆ ಇವತ್ತು RCB ಮ್ಯಾಚ್ ಲಾಸ್. ಕವಿ ಮಣಿಕಾಂತ್ ಸರ್, ಪ್ರಮೋದ್ ಮರವತ್ತಿ ಅವರು ಮಾತನಾಡೋದಕ್ಕೂ ಮುನ್ನ ನಮ್ಮ ಎಡಿಟರ್ ವಿಶ್ವಾಸ್ ಅವರು ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ವಿಶ್ವಾಸ್ ಅವರು ಇದ್ರೆ ದಯವಿಟ್ಟು. ವಿಶ್ವಾಸ್ ಅವರೇ ನೀವೇನ ಅಲ್ಲಿಂದ ನಮಸ್ಕಾರ ಮಾಡ್ತಿರೋದು, ಬನ್ನಿ ದಯವಿಟ್ಟು. ಓಕೆ, ಇದೀಗ ಪ್ರಮೋದ್ ಮರವತ್ತಿ ಅವರೇ, ಚೆಂಕೋಲಲ್ಲಿ ನಾವು ಯಾವ ರೀತಿಯಾದಂತಹ ಸಾಹಿತ್ಯವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ದಯವಿಟ್ಟು. ಎಲ್ರಿಗೂ ನಮಸ್ಕಾರ. ಸೊ ಸಂತೋಷ್ ಅವ್ರದ್ದು ಮತ್ತು ನಂದು ಸಹಯೋಗ ಡಿಯರ್ ಸತ್ಯದಲ್ಲಿ ಆರಂಭ ಆಗಿದೆ. ಸೊ
ಅದರಲ್ಲಿ 2 ಹಾಡುಗಳನ್ನು ಬರೆಸಿದ್ರು. ಅದಾದಮೇಲೆ ಅವ್ರು ಆವಾಗ ಮೆಸೇಜ್ ಮಾಡೋರು, ಒಂದಿಷ್ಟು ಐಡಿಯಾಸ್ಗಳನ್ನ ಹೇಳೋರು, ನನ್ನ ಜೊತೆ ಶೇರ್ ಮಾಡೋರು, ಇನ್ಪುಟ್ಸ್ಗಳನ್ನು ಕೇಳೋರು, ಹಾಗೆ ಯಾವಾಗ ಮಾತಾಡ್ತಾ ಇದ್ವಿ. ಸೊ ಈ ಸಬ್ಜೆಕ್ಟ್ಗೆ ಮತ್ತೆ ನನ್ನನ್ನು ನೆನ್ಪು ಮಾಡಿಕೊಂಡು ಹಾಡನ್ನು ಬರೆಸಿದ್ರು. ನಾನು ಆ್ಯಕ್ಚುಲಿ ಅವರು ಬರೀ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡೆ, ಬಟ್ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ಅಂದರೆ ತುಂಬಾ ಖುಷಿ ಆಯಿತು. ಯಾಕಂದರೆ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ಗಳನ್ನು ಅವರಲ್ಲಿ ಏನಿದೆ, ಒಂದು ಕ್ರಿಯೇಟಿವಿಟಿ ಆಗಿರ್ಬೋದು, ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಅದನ್ನು ನಿರ್ದೇಶನಕ್ಕೆ ಹಾಕ್ತಾರೆ. ತುಂಬಾ ಖುಷಿ. ನಾನು ಅಂದ್ಕೊಂಡೆ ಒಂದು ನಾರ್ಮಲ್ ಒಂದು ಕಮರ್ಷಿಯಲ್ ಸಬ್ಜೆಕ್ಟ್ ಆಗಿರ್ಬೋದು ಅಥವಾ ಒಂದು ಲವ್ ಸಬ್ಜೆಕ್ಟ್ ಏನೋ ಚೂಸ್ ಮಾಡ್ಕೊಂಡಿರ್ತಾರೆ ಅಂತ. ಬಟ್ ಅವ್ರು ಹೇಳಿದಾಗ ನನಗೆ ಸಾಂಗ್ ಬ್ರೀಫ್ ಮಾಡಿದಾಗ ಅನಿಸ್ತು ತುಂಬ ಆಳವಾದಂಥ ಒಂದು ಹಿಸ್ಟಾರಿಕ್ ಈ ಥರ ಸಬ್ಜೆಕ್ಟ್ಗಳಿಗೆ ಆ್ಯಕ್ಟಿಂಗ್ ಮತ್ತು ನಿರ್ದೇಶನ ಎರಡೂ ಮಾಡೋದಕ್ಕೆ ಒಂದು ನಮ್ಮ ಆಡುಭಾಷೆ ಹೇಳೋದ್ರೆ ದಮ್ಮಬೇಕು. ಸೊ ಆ ಥರದ ಒಂದು ಸಂಕಲ್ಪವನ್ನು ಮಾಡಿ ಈ ಸಿನಿಮಾವನ್ನು ನಮ್ಮ ತೆರೆಗೆ ತರ್ತಾ ಇರೋದಕ್ಕೆ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಈ ಸಿನಿಮಾದಲ್ಲಿ ಒಂದು ಹಾಡನ್ನು ಬರೆದಿದ್ದ ಮೆಲಡಿ, ಅದು ಜೋ ಕೋಸ್ಟಾ ಅಂತ ಹೊಂದಿಸಿ ಬರೆಯಲಿ ಈ ಸಿನಿಮಾ ಏನು ಮಾಡಿದ್ರು. ಆ ವೆರಿ ಟ್ಯಾಲೆಂಟೆಡ್ ಗೈ. ಸೊ ಅವರ ಟ್ಯೂನ್ಗೆ ನಾನು ಹಾಡನ್ನು ಬರೆದಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ ಎಲ್ಲ ತಂಡದ ಎಲ್ಲ ತಂಡದಲ್ಲಿ ಒಳ್ಳೇದಾಗಲಿ. ಆ್ಯಂಡ್ ಮಣಿ ಸರ್ ಅಮೇಝಿಂಗ್ BGM. ಮತ್ತು ಇನ್ನೊಂದು ನೀವು ನೋಟಿಸ್ ಮಾಡಿದ್ರೆ ನಿಮ್ಗೆ ಅನಿಸಿರುತ್ತೆ ಟೀಸರ್ ನೋಡ್ಬೇಕಾದ್ರೆ ಯಾರು ವಾಯ್ಸು ಅಂತ, ಮಣಿ ಸರ್ದೇ ವಾಯ್ಸ್ ಅದು. ಸೊ ಥ್ಯಾಂಕ್ ಯು ಸೋ ಮಚ್. And one more thing, I forgot to mention all the lovely actors. Sir, you look amazing on screen, sir. I've seen the film. You look amazing. And obviously, you full bomb ತರ ಎಲ್ಲ ಕಡೆ ಓಡಾಡ್ತಾ ಇದ್ದೀರಾ, ರಾಕೆಟ್ ತರ. And all the gorgeous, all the 4 heroines and the lead. You guys look gorgeous and beautiful, and I'm sure this film will do well. Thank you. ಥ್ಯಾಂಕ್ ಯು ಸೋ ಮಚ್ ಸರ್. ದಯವಿಟ್ಟು ಇಲ್ಲಿ ಇರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಪ್ರವೀಣ್ ಅವರು ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. Can everybody give a big round of applause? ನಮ್ಮ ಸಿನಿಮಾದ ಹಿನ್ನೆಲೆ ಸಂಗೀತ ನಿರ್ದೇಶಕರು, ಹಿನ್ನೆಲೆ ಸಂಗೀತವನ್ನು ನೀಡಿರುವಂತಹ ಕದೆ ಮಣಿಕಾಂತ್ ಸರ್ಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಒಳ್ಳೆಯ ಹಾಡುಗಳನ್ನು ಕೊಟ್ಟಿರುವಂತಹ ನಮ್ಮ ಲಿರಿಸಿಸ್ಟ್ ಪ್ರಮೋದ್ ಮರವಂತೆ ಅವರಿಗೆ ಚೆಂಕು ಸಿನಿಮಾ ತಂಡದ ಪರವಾಗಿ ಗೌರವವನ್ನು ಸೂಚಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್ ಮರವಂತೆ ಅವರೇ. ಅದೇ ರೀತಿಯಾಗಿ ನಮ್ಮ ಸಿನಿಮಾದ ಕೊರಿಯೋಗ್ರಾಫರ್ ಪ್ರವೀಣ್ ರಾಜ್ ಅವರಿಗೂ ಕೂಡ ಧನ್ಯವಾದಗಳನ್ನು ಈ ಮೂಲಕ ಸಮರ್ಪಿಸ್ತಾ ಇದ್ದೀವಿ. ಚಿತ್ರತಂಡದ ಪರವಾಗಿ ಸನ್ಮಾನಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ನಮ್ಮ ಚಿಂಕೋಲ್ಗೆ ಜೊತೆಯಾಗಿದ್ದಾರೆ. ಹಾಗೆ ವೆಲ್ಕಮ್ ಸರ್ ಒನ್ಸ್ ಅಗೇನ್. ದಯವಿಟ್ಟು ಬನ್ನಿ. ರೂಪ್ಗೆ ಜೊತೆಯಾಗುವಂತಹ ಕಥೆ ಸಿಕ್ಕಿದಾಗ ನೀವು ಅಷ್ಟೇ ಪ್ರೀತಿಯಿಂದ ಜೊತೆಯಾಗಿದ್ದೀರಾ. ಚೆಂಕೋಲ್ ಬಗ್ಗೆ ನಿಮ್ಮ ಎಲ್ರಿಗೂ ನಮಸ್ಕಾರ. ಜಾಸ್ತಿ ಮಾತಾಡೋದು ಹೋಗಲ್ಲ, ಸ್ವಲ್ಪ ಸಂತೋಷ್ ಬಗ್ಗೆ ಹೇಳ್ತೀನಿ. ಸಂತೋಷ್ 100% ಯಾವುದೇ ವರ್ಕ್ ಮಾಡಿದರೆ ಈ ಥರ ಒಂದು ಮೂವಿ ಮಾಡ್ಬೋದು ಅನ್ನೋದಕ್ಕೆ ಈಸ್ ಮೇನ್ ರೀಸನ್. ಎಷ್ಟೋ ಸರಿ ಸಂತೋಷ್ ಜೊತೆ ಜಗಳ ಕೂಡ ಆಗಿದೆ, ನನಗೆ ಸ್ವಲ್ಪ ಟೈಮ್ ಕೊಡಲ್ಲ ನನಗೆ ಅಂತ. ಆದರೂ ಕೂಡ ಏನಂತಲೇ ವಂಡರ್ಫುಲ್ ಜಾಬ್. ಮತ್ತು ಒಂದು ಕೆಲಸ ತಗೊಂಡ್ರೆ 100% ನನಗೆ ಐ ಬಿಲೀವ್ ಸ್ಟ್ರಾಂಗ್ಲಿ ಯಾವುದೇ ಒಂದು ನಾವು ಕೆಲಸ ಮಾಡಿದ್ರು ಕೂಡ 100% ಕೊಟ್ಟರೆ ವಿಲ್ ಡೂ ದ ಬೆಸ್ಟ್ ಅಂದ್ಬಿಟ್ಟು. ಹಾಗಾಗಿ ಸಂತೋಷ ಇದನ್ನೇ ವಂಡರ್ಫುಲ್ ಜಾಬ್. ಗಾಡ್ ಬ್ಲೆಸ್ ಯು. ಐ ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ರವಿ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ಅಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿರುವಂತಹ, ಅಷ್ಟೇ ಒಳ್ಳೊಳ್ಳೆ ಪಾತ್ರಗಳನ್ನ ನಿರ್ವಹಿಸಿರುವಂತಹ ನಮ್ಮ ನಾಯಕಿಯರನ್ನ ವೇದಿಕೆಗೆ ಕರೆಯುವಂತಹ ಸಮಯ. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಮಹಿಮಾ ಪಾತ್ರವನ್ನ ನಿರ್ವಹಿಸ್ತಾ ಇರುವಂತಹ ಮಾನಸ್ವಿ ಮಣ್ಣು ಅವರು ದಯವಿಟ್ಟು ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಪಾರ್ವತಿ ಪಾತ್ರವನ್ನ ನಿಭಾಯಿಸ್ತಾ ಇರುವಂತಹ ಶರಣ್ಯ ಅವರು ದಯವಿಟ್ಟು ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿರೋ ಹೆಣ್ಮಕ್ಳು ಬರ್ತಾ ಇದ್ದಾರೆ, ನೀವು ಚಪ್ಪಾಳೆ ತಟ್ಟಿಲ್ಲ ಅಂತ ಅವರು ಪ್ರಜೆ. ಅದೇ ರೀತಿಯಾಗಿ ಚಿರಕಾಲ ದೇವಿ ಪಾತ್ರವನ್ನ ನಿರ್ವಹಿಸ್ತಾ ಇರುವಂತಹ ಅಕ್ಷಿತಾ ಬೋಪಯ್ಯ ಅವರು ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಏನೊಂದು ಇಂಪಾರ್ಟೆಂಟ್ ರೋಲ್ ಅನ್ನ ಮಾಡಿರುವಂತಹ ಪೂಜಾ ಶೆಟ್ಟಿ ಅವರು ದಯವಿಟ್ಟು ಜಾಯ್ನ್ ಆಗಬೇಕು. ಅರುಂಧತಿ ದೇವಿ ಪಾತ್ರವನ್ನ ನಿರ್ವಹಿಸ್ತಾ ಇರುವಂತಹ ರೇಷ್ಮಾ ಅವರು ದಯವಿಟ್ಟು ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಕ್ಯಾಪ್ಷನ್ ಕೊಡಕ್ಕೆ ಈಸಿ ಅದೇ ಆರ್ಡರ್ ಸರ್. ಓಕೆ, ವಿಲ್ ಸ್ಟಾರ್ಟ್ ವಿತ್ ಮನಸ್ವಿ. ಮಹಿಮಾ ಅನ್ನುವಂತಹ ಪಾತ್ರ ನಿಮಗೆಷ್ಟು ವಿಶೇಷವಾಗಿತ್ತು,
ನಮ್ಮ ಚೆಂಕೋಲ್ ಬಗ್ಗೆ ದಯವಿಟ್ಟು ಒಂದು ಸ್ಟೆಪ್ ಮುಂದೆ ಬಂದು ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮದವರಿಗೆ, ಪತ್ರಕರ್ತರಿಗೆ, ಸೋಷಿಯಲ್ ಮೀಡಿಯಾ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಟೀಸರ್ ಲಾಂಚಿಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀರಾ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಫಾರ್ ಪ್ರೊಡ್ಯೂಸರ್ ಸರ್, ನನ್ನ ಬಿಲೀವ್ ಮಾಡಿ ಪಾತ್ರನ ಕೊಟ್ಟಿರೋದು ಆ್ಯಂಡ್ ಒಂದು ಒಳ್ಳೆ ಸುಂದರವಾದ ಕ್ಯಾರೆಕ್ಟರ್ನ ಕೊಟ್ಟಿರೋಂತಹ ಆರ್ಯನ್ ಸಂತೋಷ್ನವರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಒಂದು ಮುಕ್ತ ಕ್ಯಾರೆಕ್ಟರ್, ಹಳ್ಳಿಲಿರ್ತೀನಿ, ಪಟಪಟ ಅಂತ ಮಾತಾಡ್ತಿರ್ತೀನಿ, ರೌಡಿ ಬೇಬಿ ಥರ. ಸೊ ಯಾವಾಗಲೂ ನನ್ನ ರಾಜ್ಕುಮಾರಗೆ ಕಾಯ್ಕೊಂಡೇ ಓಡಾಡ್ತಾ ಇರ್ತೀನಿ. ದಟ್ ಈಸ್ ಆರ್ಯನ್ ಸಂತೋಷ್ ಸರ್. ಪಶ್ಚಿಮ ಕಡೆಯಿಂದ ಒಬ್ಬ ರಾಜ್ಕುಮಾರ ಬರ್ತಾರೆ ಅಂತ. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ. ತುಂಬ ಒಳ್ಳೆ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪಾತ್ರದ ಬಗ್ಗೆ ದಯವಿಟ್ಟು ಹೇಳಬೇಕು. നമസ്കാരം. ഫസ്റ്റ് ഓഫ് ഓൾ സോറി ടു ഓൾ. ഐ ഡോണ്ട് ഡു സ്പീക്ക് ഇൻ കന്നഡ. ഞാൻ മലയാളത്തിൽ പറയാം. എനിക്ക് നല്ലൊരു എക്സ്പീരിയൻസ് ആയിരുന്നു. താങ്ക് യു. പിന്നെ എൻ്റെ കൂടെ വർക്ക് ചെയ്ത എല്ലാവരും നല്ല രീതിക്ക് തന്നെ ചെയ്തിട്ടുണ്ട്. നമ്മുടെ പടം വൺ സക്സസ് ആവും എന്ന് ഞാൻ പ്രതീക്ഷിക്കുന്നു. താങ്ക് യു. ಥ್ಯಾಂಕ್ ಯು ಮನಸ್ಲಾಯಿ. ಥ್ಯಾಂಕ್ ಯು ಸೊ ಮಚ್. ಅಕ್ಷತಾ ಬೋಪಯ್ಯ ಅವರೇ, ನೀವು ಯಾವ ಭಾಷೆ ಮಾತಾಡ್ತೀರಾ? ಓಕೆ, ನಿಮ್ಮ ಪಾತ್ರದ ಬಗ್ಗೆ ಚಿರಕಾಲ ದೇವಿ. ಓಕೆ, ಚಿರಕಾಲ ಅಂದ್ಬಿಟ್ರು. ಚಿರಕಲ್ ದೇವಿನಾ? ಆಹಾ, ಭೂಮಿಕಾ. ಓಕೆ, ಚಿರಕಲ್ ದೇವಿ ಪಾತ್ರದ ಬಗ್ಗೆ ಹೇಳಿ. ನಿಮಗೆ ಎಷ್ಟು ವಿಶೇಷವಾಗಿತ್ತು? ಅಫ್ಕೋರ್ಸ್ ಬೇರೆ ಬೇರೆ ಪಾತ್ರಗಳನ್ನು ನಿಭಾಯಿಸೋದ್ರಿಂದಾಗಿ ಇದೆಷ್ಟು ಸ್ಪೆಷಲ್? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಯಾವಾಗಲೂ ನೀವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಪ್ರತಿಯೊಂದು ಸಿನಿಮಾಗಳಿಗೂ ಅಷ್ಟೇ. ಆ್ಯಂಡ್ ಟೈಮ್ ಮಾಡ್ಕೊಂಡು ಇವಾಗ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಪ್ರಜ್ಜು ಇಲ್ಲ, ಆ್ಯಂಡ್ ಪ್ರಜ್ಜುಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಟೀಸರ್ ಲಾಂಚ್ ಮಾಡಿದ್ದಕ್ಕೆ. ಹಾಗೆ ಗುರುಗಳೇ, ನಿಮ್ಮ ಆಶೀರ್ವಾದ ಯಾವಾಗಲೂ ಎಲ್ರಿಗೂ ಬೇಕು. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಹಾಗೆ ಚೆಂಗೋಲ್ ಅದ್ಭುತವಾಗಿರೋ ಸಿನಿಮಾ, ಆ್ಯಂಡ್ ನನಗೆ ಒಂದು ಸ್ಪೆಷಲ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನನ್ನ ಅಪ್ಪ ತೀರ್ಕೊಂಡು ಒಂದು ವಾರದಲ್ಲೇ ಆರ್ಯನ್ ಅವರು ನನ್ನ ಫೋನ್ ಮಾಡಿದ್ರು ಈ ಒಂದು ಅದ್ಭುತವಾಗಿರೋ ಸಿನಿಮಾಕ್ಕೆ. ಆ್ಯಂಡ್ ಏನು ಹೇಳಿ, ಅಪ್ಪನ ಆಶೀರ್ವಾದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಎಲ್ಲ ವಿಭಿನ್ನ ಪಾತ್ರಗಳು ಮಾಡ್ಕೊಂಡು ಬಂದಿದ್ದೀನಿ ನಾನು. ಆ್ಯಂಡ್ ಗ್ಲ್ಯಾಮರ್ ಒಂದ್ಸತಿ ಮಾಡಾದ್ಮೇಲೆ ಎಲ್ಲರೂ ಗ್ಲ್ಯಾಮರ್ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಗ್ಲ್ಯಾಮರ್ ಪಾತ್ರಗಳಿಗೆ. ಬಟ್ ಐ ಥಿಂಕ್ ಐ ಆಮ್ ಬ್ಲೆಸ್ಡ್. ಎಲ್ಲ ಸಿನಿಮಾಗಳಲ್ಲೂ ವಿಭಿನ್ನ ಪಾತ್ರ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಚಿರಕಲ್ ದೇವಿ ಇಸ್ ಕ್ಲೋಸ್ ಟು ಮೈ ಹಾರ್ಟ್. ದೇವಿ ಪಾತ್ರ ಮಾಡಬೇಕು ಅಂದರೆ ಇಟ್ಸ್ ಲೈಕ್ ಬ್ಲೆಸ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆರ್ಯನ್, ಥ್ಯಾಂಕ್ ಯು ಸೋ ಮಚ್ ನನ್ನ ಆಪ್ ಮಾಡಿದ್ದಕ್ಕೆ. ಆ್ಯಂಡ್ ವಿಪಿನ್ ಸರ್ ಇಲ್ಲ, ನಮ್ಮ ಸಿನಿಮಾಟೋಗ್ರಫರ್, ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಸೊ ಚಿರಕಲ್ ದೇವಿ ಅಂದರೆ ಒಂದು ಪವರ್ಫುಲ್ ಆಗಿರೋ ಒಂದು ಪಾತ್ರ ಈ ಸಿನಿಮಾದಲ್ಲಿ. ಆ್ಯಂಡ್ ಈ ದೇವಿ ಎಂಟೈರ್ ಕಾಡನ್ನು ರಕ್ಷಣೆ ಮಾಡುವಂಥ ದೇವಿ. ಸೊ ಟೀಸರ್ ನೋಡಿರ್ತೀರಾ, ಜಾಸ್ತಿ ತೋರಿಸಿಲ್ಲ ಬಿಕಾಸ್ ಪವರ್ಫುಲ್ ಆಗಿದೆ ಅಂತ. ಖಂಡಿತವಾಗ್ಲೂ ಎಲ್ಲರೂ ಸಿನಿಮಾ ನೋಡಬೇಕು. ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ವೆರಿ ಬೆಸ್ಟ್. ಇನ್ನು ಪೂಜಾ ಶೆಟ್ಟಿ ಅವರೇ, ನಿಮ್ಮ ಪಾತ್ರದ ಬಗ್ಗೆ ದಯವಿಟ್ಟು ತಿಳಿಸ್ಬೇಕು. ಮೊದಲನೇದಾಗಿ ಇಲ್ಲಿ ಬಂದಿರುವಂಥ ಎಲ್ರಿಗೂ ನನ್ನ ನಮಸ್ಕಾರ. ಚಿರಕಲ್ ತಂಬೂರಟ್ಟಿ, ಚಿರಕಲ್ನ ರಾಣಿ ಅಂತ ಹೇಳ್ಬೋದು. ಈ ಪಾತ್ರ ನಾನು ಏನು ನಿರ್ವಹಣೆ ಮಾಡ್ತಾ ಇದ್ದೀನಿ. ನನಗೆ ಕಾಲ್ ಬಂದಿರೋದು ಆಲ್ಮೋಸ್ಟ್ ಕೊನೆಯ ಹಂತದಲ್ಲಿ ಸಂತೋಷ್ ಅವರಿಂದ. ಸೊ ಸಂತೋಷ್ ಅವರು ಕಾಲ್ ಮಾಡ್ತಾರೆ, ಶೆಟ್ಟರ್ ಹೇಗಿದ್ದೀರಾ, ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಒಂದು ಬಹಳ ಪ್ರಾಮುಖ್ಯತೆ ಇರುವಂಥ ಪಾತ್ರ ಇದೆ, ಮಾಡ್ತೀರ, ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸಂತೋಷ್ ಅವ್ರನ್ನ ನಾನು ಆ್ಯಂಕರ್ ಆಗಿ ನೋಡಿದ್ದೀನಿ, ಆ್ಯಕ್ಟರ್ ಆಗಿ ನೋಡಿದ್ದೀನಿ, ಒಂದು ಡೈರೆಕ್ಟರ್ ಆಗಿ ಅವರು ಸ್ಟೋರಿ ನರೇಟ್ ಮಾಡಿದ ರೀತಿ ಆಗಿರ್ಬೋದು, ಆ ಕ್ಯಾರೆಕ್ಟರ್ ಜರ್ನಿ ಏನಿದೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದ ರೀತಿ ಆಗಿರ್ಬೋದು, ಬಹಳ ಖುಷಿ ಆಯಿತು ನನಗೆ. ಸೊ ಪಟ್ಟಂತ ಓಕೆ, ಯಾಕೆ ಅಂದರೆ ಒಂದು ರಾಣಿ ಕ್ಯಾರೆಕ್ಟರ್ ಏನಿದೆ ಅದು ಆ ಕ್ಯಾರೆಕ್ಟರ್ನ ಎಕ್ಸ್ಪ್ಲೇನ್ ಮಾಡಿದ ರೀತಿನೇ ತುಂಬ ಖುಷಿ ಆಯಿತು ನನಗೆ. ಸೊ ನೀವೆಲ್ಲರೂ ಟೀಸರ್ ನೋಡಿದ್ದೀರಾ. ನಿಮ್ಮೆಲ್ಲರ ಸಹಕಾರ, ಆಶೀರ್ವಾದ ಇಡೀ ತಂಡದ ಮೇಲೆ ಇರಬೇಕು ಅಂತ ಆಶಿಸ್ತಾ ಇದ್ದೀನಿ. ಹಾಗೆ ಥ್ಯಾಂಕ್ ಯು ವೆರಿ ಮಚ್ ಸಂತೋಷ್, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಪೂಜಾ ಶೆಟ್ಟಿ ಅವರೇ, ನಿಮ್ಮ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಸಾರಿ ಕನ್ನಡ ಅಷ್ಟು ಬರಲ್ಲ, ಸೊ ಐ ಸ್ಪೀಕ್ ಇನ್ ಇಂಗ್ಲಿಷ್.
Yes, for my character, I would first say thank you to Santosh sir for believing in all of us, each one of us, for giving us the opportunity. All that I would say is this is something that is connected to cultures, to states. I would not want to reveal much, but yes, it connects Kerala and Karnataka together. So I think there is a lot for all of you to see, a lot of story, a lot of plot and twist that you would all see. As ma'am said, looking forward for a movie that probably hits 100 days and why not 500 days also. So let us wish for the best and all the best to the whole crew, and thank you everyone for coming here to bless us. Thank you all. ಥ್ಯಾಂಕ್ ಯು ಸೋ ಮಚ್ ರೇಷ್ಮಾ ಅವರೇ. ವೇದಿಕೆಗೆ ಬಂದು ನಮ್ಮೆಲ್ಲರನ್ನು ಆಶೀರ್ವದಿಸಬೇಕು ಅಂತ ವಿನಮ್ರತೆಯಿಂದ ವಿನಂತಿಸ್ತಾ ಇದ್ದೀವಿ. ಗುರುಗಳೇ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಆ ಪ್ರಸನ್ನತೆ ಭಗವಂತನ ಪ್ರಾರ್ಥನೆ ಮಾಡ್ತಾ ಎಲ್ಲ ಮಾಧ್ಯಮದ ಮಿತ್ರರು, ಸೋಷಿಯಲ್ ಮೀಡಿಯಾ, ಪತ್ರಿಕಾ ಮಾಧ್ಯಮದ ಮಿತ್ರರು ಹಾಗೂ ಡೈರೆಕ್ಟರು, ಪ್ರೊಡ್ಯೂಸರ್ಸ್, ಕಲಾವಿದರು, ಆತ್ಮೀಯರಾದಂತಹ ಸಂತೋಷ್, ಒಂದು ಬೃಹತ್ ಮಟ್ಟದ ಈ ಒಂದು ಚಿತ್ರಕಲಾ ತಂಡ. ಸಾಮಾನ್ಯಕ್ಕೆ ಚಿತ್ರರಂಗದಲ್ಲಿ ನಮ್ಮ ಪಾತ್ರಗಳು ಬಹಳ ಕಡಿಮೆ, ಆದರೆ ಈ ಕಾರ್ಯಕ್ರಮ, ಈ ಚಿತ್ರ ಇದು ಮನಸ್ಸನ್ನ, ಹೃದಯವನ್ನು ಗೆಲ್ಲುವಂತಹದ್ದು. ಆಧ್ಯಾತ್ಮಿಕವಾಗೂ ಧಾರ್ಮಿಕವಾಗೂ ಒಂದು ವಿಶೇಷತೆಯನ್ನ ಹೊತ್ತು ತಂದಿರತಕ್ಕಂಥದ್ದು ಅಂದರೆ ತಪ್ಪಲ್ಲ. ಹಾಗಾಗಿ ಈ ಒಂದು ಚಿತ್ರದ ನಾಮಾಂಕಿತವೇ ಬಹಳ ವಿಭಿನ್ನವಾಗಿದೆ. ಒಂದು ದಂಡದಿಂದ ಹೇಗೆ ಸಾಮ್ರಾಜ್ಯವನ್ನು ಕಟ್ಟಬಹುದು, ಆ ದಂಡ ಹಿಂದೆ ಹೋದಂತಹವರ ಆ ಒಂದು ಪ್ರವೃತ್ತಿ ಹೇಗಿರುತ್ತೆ ಎಂಬತಕ್ಕಂಥದ್ದನ್ನು ಬಹಳ ಅರ್ಥಗರ್ಭಿತವಾಗಿ ಕಥೆಯಲ್ಲಾಗಲಿ, ಕಲೆಯಲ್ಲಾಗಲಿ, ಅಭಿನಯ ಆಗಿರಲಿ, ಹಾಗೆ ಸಂತೋಷ್ ಪಾತ್ರದಲ್ಲಿ ಅದಕ್ಕೆ ಜೀವ ತುಂಬಿರ್ತಕ್ಕಂತಹ ಇವೆಲ್ಲವನ್ನು ಸಹಿತ ನೋಡಿದಾಗ ಬಹಳ ಅತ್ಯುತ್ತಮವಾಗಿ ಮೂಡಿ ಬರುವಂತಹದ್ದು ಈ ಒಂದು ಜಿಂಗೋಲ್ ಅಂತಕ್ಕಂಥದ್ದು. ಇದು ಅದ್ಭುತವಾದಂತಹದ್ದೇ ಸಿರಿಜ. ಆದರೆ ಇದರ ಹಿಂದಿನ ಪರಿಶ್ರಮ, ಹಿಂದೆ ಸಾಮಾನ್ಯಕ್ಕೆ ಆಗೊಂದು ಈಗೊಂದು ಆರ್ಭಟ ಮಾಡಿ ಬರ್ತಕ್ಕಂತಹದ್ದು ಕನ್ನಡ ಚಿತ್ರರಂಗದಲ್ಲಿ ಅಥವಾ ಚಿತ್ರರಂಗದಲ್ಲಿ ಒಂದು ವಿಭಿನ್ನತೆ ಇರತಕ್ಕಂಥ ಚಿತ್ರಗಳು. ಬಹುಶಃ ನನಗನ್ಸಿದ ಮಟ್ಟಿಗೆ ಟೀಸರ್ ನೋಡಿದಾಗ ಅವೆಲ್ಲದರ ಹೆಸರನ್ನ ಪಕ್ಕಕ್ಕಿಡಿಸಿ ಇದೊಂದು ನಾಮಾಂಕಿತವಾಗಿರ್ತಕ್ಕಂಥದ್ದು ಪ್ರಜ್ವಲಿಸುತ್ತೇನೋ ಎಂಬಂತ ರೀತಿ ಒಂದು ಸಂತೋಷ ನಮಗಿದೆ. ಹಾಗಾಗಿ ಈ ಒಂದು ಚಿತ್ರದಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂತಹ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಡೀ ಚೆಂಗೋಲ್ ಚಿತ್ರತಂಡಕ್ಕೆ ಪ್ರೀತಿ ಇಂಪಾಲ್ ಸರ್ ಕೂಡ ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಬಹಳ ಪ್ರೀತಿಯಿಂದ ಚೆಂಗೋಲ್ನ ಇಡೀ ಚಿತ್ರತಂಡಕ್ಕೆ ಶುಭ ಹಾರೈಸಿದಂತಹ ಗುರುಜಿಗಳನ್ನ ಇದೀಗ ಗೌರವಿಸುವಂತಹ ಸಮಯ. ನಿಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳಿಯೊಂದಿಗೆ ನಮ್ಮ ಚೆಂಗೋಲ್ ಸಿನಿಮಾದ ಅಫಿಷಿಯಲ್ ಟೀಸರ್ ಲಾಂಚ್ ಕಾರ್ಯಕ್ರಮಕ್ಕೆ ಆಗಮಿಸಿ ಇಡೀ ಚಿತ್ರತಂಡಕ್ಕೆ ಆಶೀರ್ವದಿಸಿ ಶುಭ ಹಾರೈಸಿದಂತಹ ಆಧ್ಯಾತ್ಮಿಕ ಗುರುಗಳು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರಿಗೆ ಚಪ್ಪಾಳಿಯೊಂದಿಗೆ ಆತ್ಮೀಯ ಧನ್ಯವಾದಗಳನ್ನು ಸಮರ್ಪಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು. ಆಧ್ಯಾತ್ಮಿಕ ಗುರುಗಳು ಆನಂದ್ ಗುರೂಜಿ ಅವರು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್ ಈ ಕಡೆ ಓಕೆ.
ಈ ಚಿತ್ರತಂಡದ ಪರವಾಗಿ ಮತ್ತೊಮ್ಮೆ ಗುರುಗಳಿಗೆ ನಮಸ್ಕರಿಸ್ತಾ ಇದ್ವಿ. ಧನ್ಯವಾದಗಳು ಗುರುಗಳೇ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಪ್ರೀತಿಯ ಧನ್ಯವಾದಗಳನ್ನು. ಖಂಡಿತ ಅವ್ರನ್ನ ವೇದಿಕೆಗೆ ಕರೆದಿಲ್ಲ ಅಂದ್ರೆ ತಪ್ಪಾಗುತ್ತೆ ಅಂತ ಅನ್ಸುತ್ತೆ. ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಮೈಸೂರು ನಂದಕುಮಾರ್ ಸರ್ ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಅದೇ ರೀತಿಯಾಗಿ ಮಹಾಂತೇಶ್ ಅವರು ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ವಿಜಯ್ ಸರ್ ದಯವಿಟ್ಟು ಬರಬೇಕು. ಸಚಿನ್ ಸರ್ ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ರಿಕ್ವೆಸ್ಟ್ ರಘು ಅವರು ಕೂಡ ದಯವಿಟ್ಟು ಜಾಯ್ನ್ ಆಗಬೇಕು. ಚಪ್ಪಾಳೆ ತಟ್ಟಬಹುದು. ವೆರಿ ವೆರಿ ಟ್ಯಾಲೆಂಟೆಡ್ ಆರ್ಟಿಸ್ಟ್. ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ನಂದಕುಮಾರ್ ಸರ್, ಟೀಸರ್ ನೋಡಿದ್ರಿ, ನಿಮಗೆ ಎಷ್ಟು ಇಷ್ಟ ಆಯಿತು? ಚೆಂಕೋಲ್ ಬಗ್ಗೆ ನಿಮ್ಮ ಮಾತು ದಯವಿಟ್ಟು. ನಮಸ್ಕಾರ ಎಲ್ರಿಗೂ, ಮಾಧ್ಯಮ ಸ್ನೇಹಿತರಿಗೂ ನಮಸ್ಕಾರ. ಆರ್ಯನ್ ಸಂತೋಷ್ ನನಗೆ ಅವ್ರು ಬೇಸಿಕ್ಲಿ ಸ್ಯಾಂಡಿ. ನನಗೆ ತುಂಬ ಹಳೆಯ ಸ್ನೇಹಿತ, ತುಂಬ ಉತ್ಸಾಹಿ, ಅದರಿಂದ ಆಂಬಿಷಿಯಸ್. ಅವನ ಈ ಪ್ರಯತ್ನ ತುಂಬ ಅರ್ಥಗರ್ಭಿತವಾಗಿದೆ, ತುಂಬ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ಕಷ್ಟಪಟ್ಟು ಮಾಡಿದ್ದಾನೆ. ಟೀಸರ್ ಮಾತ್ರ ಆಸಮ್ ಆಗಿ ಬಂದಿದೆ, ಇನ್ಕ್ಲೂಡಿಂಗ್ BGM ಆಲ್ಸೋ. ಸರ್ ಅಮೇಝಿಂಗ್ ಜಾಬ್. ನನ್ನೊಂದು ಒಳ್ಳೆ ಪಾತ್ರನೂ ಇದೆ ಇಲ್ಲಿ. ಈ ಚರಿಕಲ್ ಫ್ಯಾಮಿಲಿ ಹೆಡ್ ಆಗಿರ್ತಕ್ಕಂಥ ಒಂದು ಪಾತ್ರ. ಆಮೇಲೆ ಸ್ಯಾಂಡಿ ಕಂಟಿನ್ಯೂಟಿನ ಯೋಚನೆ ಮಾಡಿದ್ದಾರೆ. ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಬೇಕು ಅಂತ ನನಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮಹಂತೇಶ್ ಅವರೇ, ನಿಮ್ಮ ಗೆಟಪ್ ತುಂಬಾನೇ ಇದೆ. ಚೆಂಕೋಲ್ ಬಗ್ಗೆ ಪ್ಲೀಸ್. ಥ್ಯಾಂಕ್ ಯು ಮೇಡಮ್. ಬಂದಿರುವ ಮಾಧ್ಯಮ ಮಿತ್ರರಿಗೆಲ್ಲರೂ ನಮಸ್ಕಾರ, ಥ್ಯಾಂಕ್ ಯು. ನೋಡಿದ್ರಲ್ಲ ನನ್ನ ಪರಿಸ್ಥಿತಿ ಹೇಗಿರುತ್ತೆ. ಈ ಸಿನಿಮಾದಲ್ಲಿ ಮಹಿಳಾ ಸಂಘನೇ ಇದೆ. ಎಲ್ಲಿ ನೋಡಿದ್ರು ಮಹಿಳೆಯರೇ. ಒಂದು ಅವರೆಲ್ಲರೂ ಕನ್ನಡ ಬಿಟ್ಟು ಎಲ್ಲ ಭಾಷೆ ಅದ್ಭುತವಾಗಿ ಮಾತಾಡ್ತಾರೆ. ನನಗೆ ನನ್ನ ಪರಿಸ್ಥಿತಿ ಹೆಂಗಾಯ್ತು ಅಂದರೆ, ಅಣ್ಣ ಒಂದು ದಿನ ಫೋನ್ ಮಾಡ್ದ, ಹಾಯ್ ಬ್ರೋ, ನನ್ನ ಹೆಸರು ಸಂತೋಷ, ಹಂಗೆ ಹಿಂಗೆ ಅಂತ. ನಾನು ಕನ್ನಡ ಬೇರೆ ಭಾಷೆ ಬರಲ್ಲ. ಹಾಂ ಬ್ರೋ, ನಾನು ಸ್ವಲ್ಪ ಹಾಂ ಬ್ರೋ, ಟೆಲ್ ಬ್ರೋ. ಸಂತೋಷ ಅಂತ ಗೊತ್ತಾಯಿತು. ಫಸ್ಟ್ 2 ಪದ ಕನ್ನಡ ಸ್ಟಾರ್ಟ್ ಮಾಡೋದು, ನೆಕ್ಸ್ಟ್ 98 ಪದ ಇಂಗ್ಲೀಷೇ. ನಿನ್ನ ಜೊತೆ ಮಾತಾಡ್ತಾ ಅರ್ಧ ಇಂಗ್ಲೀಷ್ ಕಲಿತೆ. ಇವಾಗ ಫಾರಿನರ್ ಜೊತೆಗೂ ಮಾತಾಡ್ಬೋದು ನಾನು. ಅಷ್ಟು ಚೆನ್ನಾಗಿ ಇಂಗ್ಲೀಷ್ ಕಲಿತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದೀರಾ. ಇದರಲ್ಲಿ ಫಕ್ರು ಅಂತ ಒಂದು ಕ್ರೇಜಿ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ನಿಮಗೆ ಮಸಾಲೆ ಮಾಡಿ ಎಷ್ಟು ಕಿಕ್ ಕೊಟ್ಟಿದ್ನೋ ಫ್ರೆಂಚ್ ಬಿರಿಯಾನಿಲಿ, ಅದಕ್ಕಿಂತಲೂ ಮೀರಿದ ಇದರಲ್ಲಿ ನಾನು ಕಿಕ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತಿದ್ದೀನಿ. ಅದಕ್ಕೆ ಕದ್ರಿ ಸರ್ ಇವತ್ತಾನೆ ಹೇಳಿದ್ರು, ಥ್ಯಾಂಕ್ ಯು ಸೋ ಮಚ್ ಸರ್. ನೀವೇ ಫಸ್ಟ್ ವೀಕ್ಷಕರು ನಮ್ಮ ಸಿನಿಮಾ ನೋಡಿದವರು. ತುಂಬ ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಚೆಂಕೋಲ್ ಒಂದು ನಾರ್ಮಲ್ ಆಡಿಯನ್ಸ್ಗೆ ಎಷ್ಟು ಎಂಟರ್ಟೈನ್ಮೆಂಟ್ ಕೊಡುತ್ತೋ ಅಷ್ಟೇ ಒಂದು ಈ ದೇವ್ರನ್ನ ನಂಬೋರಿಗೆ ಅದ್ಭುತವಾಗಿ ಕಿಕ್ ಕೊಡುತ್ತೆ. ನಾವು ಒಂದಿಷ್ಟು ಎಪಿಸೋಡು ಶೂಟ್ ಮಾಡಬೇಕಾದಾಗಲೇ ತುಂಬ ಎಂಜಾಯ್ ಮಾಡಿದ್ವಿ. ಬಟ್ ಒಂದು ಸೀನ್ ಅಂತೂ ಇನ್ನೂ ನೆನಪಿದೆ. ಒಂದು ನೈಟು ಫಾರೆಸ್ಟ್ ಶೂಟ್ ಮಾಡ್ತಾ ಇದ್ವಿ. ಅಲ್ಲಿ ಆ ಊರವ್ರು ಗಲಾಟೆ ಮಾಡಿದ್ರಲ್ಲ. ಆದರೆ ಸಂತೋಷರು ನೋಡೋಕ್ಕಷ್ಟು ನಾರ್ಮಲ್ ಅನಿಸ್ತಾರೆ. ಪವರ್ ಮಾತ್ರ ಚೆನ್ನಾಗಿ ಇಟ್ಟಿದ್ದೀರಾ. 5 ನಿಮಿಷದಲ್ಲಿ ಜನ ನಿಲ್ಲಿಸ್ಬಿಟ್ಟಿದ್ರು. ಆ ಊರು ಜನ ಬಂದರು ಕೂಡ. ಬಟ್ ಒಳ್ಳೆ ಪವರ್ ಇಟ್ಟಿದ್ರಣ. ನಿಮ್ಮ ಪ್ಯಾಷನ್ಗೆ ನಿಮ್ಮ ಮೊದಲನೇ ನಿರ್ದೇಶನ ಸ್ಟಾರ್ಟ್ ಮಾಡಿದ್ರ. ಇನ್ನು ಈ ಥರ 100 ಸಿನಿಮಾ ಡೈರೆಕ್ಷನ್ ಮಾಡಿ, ಹಾಗೆ ನಮ್ಮಂಥ ಹೊಸ ಕಲಾವಿದರಿಗೆಲ್ಲರಿಗೂ ಅವಕಾಶ ಕೊಡಿ. ಹಾಗೆ ರವಿ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬ್ಯಾನರಿಂದ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸರ್ ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಚೆಂಕೋಲ್ ಸದ್ಯದಲ್ಲೇ ಬರ್ತೀವಿ. ಇನ್ನೇನು ಪೋಸ್ಟ್ ಪ್ರೊಡಕ್ಷನ್ ಮುಗೀತಾ ಇದೆ. ಸದ್ಯದಲ್ಲೇ ಡೇಟು ಅನೌನ್ಸ್ ಮಾಡ್ತೀವಿ. ನಿಮ್ಮ ಪ್ರೀತಿ, ಆಶೀರ್ವಾದ, ಸಪೋರ್ಟು ಚೆಂಕೋಲ್ ತಂಡದ ಮೇಲೆ ಇರಲಿ ಅಂತ ಮನಸಾರ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮಹಂತೇಶ್ ಅವರೇ. ಗ್ರೇಟ್. ಒಂದು ಯಜಮಾನನ ದಟ್ಸ್ ಓಕೆ, ನಾನು ಅರ್ಥ ಮಾಡಿಸ್ತೀನಿ. ನಿಮ್ಗೆ ಇಂಗ್ಲಿಷ್ ಅರ್ಥ ಆಗಿದ್ರೆ ಕನ್ನಡ ಅರ್ಥ ಆಗಲ್ವಾ? That's okay. But seriously, you look great and I'm actually blessed because I have my father here and I have my son here. Oh. They both with me on stage. I actually play the role of Mahadev, which is a very important character. I mean, first time actually when Santosh, we had to talk about this, I found it very challenging, and then we had differences, we fought a lot, you know. But end of the day, I think what has come out is beautiful. Whatever has come out is really looks great, and I really thank you, Santosh. And I think the entire crew, I mean, we've gone through so many difficult things.
the people who are in the shoot would know, like we've shot in so many very difficult circumstances and we actually came out, and I think that's the best part. And I'm really looking forward to the release of it, and let's do it again. We'll do it again. Thank you. It's amazing. Thank you so much, sir. Raghu. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂಥ ಎಲ್ರಿಗೂ ನನ್ನ ಅನಂತ ನಮಸ್ಕಾರಗಳನ್ನ ಹೇಳ್ತಾ, ಪ್ರೆಸ್ ಮೀಡಿಯಾದವ್ರಿಗೂ ಮತ್ತು ಮಾಧ್ಯಮ ಮಿತ್ರದವ್ರಿಗೂ ಮತ್ತು ಸೋಷಿಯಲ್ ಮೀಡಿಯಾದವ್ರಿಗೂ ಮತ್ತು ನನ್ನ ಎಂಟೈರ್ ಸಿನಿಮಾ ಕಾಸ್ಟ್ ಆ್ಯಂಡ್ ಕ್ರೂ ಎಲ್ರಿಗೂ ಕೂಡ ನನ್ನ ನಮಸ್ಕಾರ. ಹಾಗೆ ಗುರುಗಳಿಗೂ ಕೂಡ ನನ್ನ ನಮಸ್ಕಾರವನ್ನು ಸಲ್ಲಿಸ್ತಾ, ಇದೊಂದು ಅದ್ಭುತವಾದಂಥ ಸಿನಿಮಾ ಅಂತ ನಾನು ಹೇಳ್ಬೋದು. ಯಾಕೆಂದರೆ ನನಗೆ ಫೋನ್ ಮಾಡಿದಾಗ, ಸರ್ ನಿಮಗೆ ಕನ್ನಡ ಮತ್ತು ತಮಿಳು ಎರಡೂ ಮ್ಯಾನೇಜ್ ಮಾಡ್ಬೋದಾ ಅಂದರು. ಓಕೆ ಸರ್ ಮಾಡ್ತೀನಿ, ತಮಿಳು ಇಸ್ ಓಕೆ ಫೈನ್, ನಾನು ಕನ್ನಡ ತಮಿಳು ಓಕೆ ಅಂದೆ. ಸೆಟ್ಟಿಗೆ ಹೋದ್ಮೇಲೆ ಗೊತ್ತಾಯ್ತು ಇದು ಮಲಯಾಳಂ ಅಂತ. ಒಂದ್ಸತಿ ಫುಲ್ಲು ಸ್ಟಾರ್ಸ್ ಓಡ್ತು. ಯಾಕೆಂದರೆ ಮಲಯಾಳಂ ಮತ್ತು ಹೇಳೋಕ್ಕೆ ಬರಲ್ಲ, ಪ್ರೊನೌನ್ಸಿಯೇಷನ್ನೇ ಬರಲ್ಲ ನಮಗೆ. ಅಂಥ ಟೈಮಲ್ಲಿ ಸಂತೋಷ್ ಸರ್ ಬಂದರು, ಹಾಯ್ ಅಂದರು. ಎಸ್ ಸರ್ ಅಂದೆ. ಮಲಯಾಳಂ ಅಂದೆ. ಓಕೆ ಐ ವಿಲ್ ಟೇಕ್ ಇಟ್, ನೋ ಪ್ರಾಬ್ಲಮ್ ಅಂದರು. ಅದೇ ಥರ ಅವ್ರು ಎಲ್ಲದನ್ನೂ ಹೇಳ್ಕೊಟ್ಟಿದ್ದಾರೆ ನನಗೆ. ಮಲಯಾಳಂ ಡೈಲಾಗ್ ಪೂರ್ತಿ ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಲಯಾಳಂ ಕೂಡ ನಾನು ನಿಮ್ಮಿಂದ ಕಲಿತೆ. ಥ್ಯಾಂಕ್ ಯು. ಹಾಗೆ ನನಗೆ ಈ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ನಿರ್ದೇಶನದಲ್ಲಿ ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ಸರ್. ತುಂಬ ಥ್ಯಾಂಕ್ ಯು ಸೋ ಮಚ್. ಹಾಗೆ ಪ್ರೊಡ್ಯೂಸರ್ಸ್ ಕೂಡ ನಮ್ಮ ಅವಕಾಶಗಳು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಈ ಸಿನಿಮಾ ಒಳ್ಳೆ ಸಕ್ಸಸ್ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು Raghu sir. Thank you so much. Sachin, please share your experience. Hello, good evening all. I am so glad to be a part of this team actually. And Mr. Santosh, he was supporting me from the day one. And I'm playing a negative character in this movie. So yeah, all the best for Santosh. And let's this movie to be a very successful one. And thank you so much. Thank you so much, Sachin. Thank you. ಯಾಕೆಂದ್ರೆ 500 ರೂಪಾಯಿ ನೋಟ್ ಇದ್ದಂಗೆ ಇವಾಗ ಕನ್ನಡ ಮಾತಾಡ್ತಾರೆ, ಇನ್ನು 2 ಸೆಕೆಂಡ್ ಮಲಯಾಳಂ, ಇನ್ನೊಂದು ಹಿಂಗೆ ಮಲಯಾಳಂ ಕಟ್ಟಾಯ್ತು ಅಂತ ತಮಿಳು ಯಾವುದು ಕೊಟ್ಟು ತಮಿಳು ಅಂದು ಬರೋದು. ಸಾರಿ ಅದು ಏನೋ ಪೋಸ್ಟ್ ಕ್ವಶನ್ ಏನು ಕೊಟ್ಟಿದ್ದಂಗೆ ತಮಿಳಲ್ಲಿ ಮಾಡ್ತಾರೆ. ಒಂದು ಭಾಷೆ 10 ನಿಮಿಷ ಮಾತಾಡ್ಸಿ ಅವ್ರ ಕೈಲಿ ಆಗೋದೇ ಇಲ್ಲ. ಕನ್ನಡ ಮಾತಾಡ್ಸಿ 10 ನಿಮಿಷ ಆಗೋದೇ ಇಲ್ಲ. 3 ಭಾಷೆ ಮಾತಾಡ್ತಾರೆ. ನಿಜವಾಗಿ ನೀವು 500 ರೂಪಾಯಿ ನೋಟೆ ಎಲ್ಲ ಭಾಷೆ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದೇ ಫೋಟೋ ಅಣ್ಣ, ಯಾವುದು ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ನಮ್ಮ ಕಲಾವಿದರಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್. Nandakumar sir, thank you so much. Malveshwar, thank you so much. Thank you so much. ಚಿತ್ರರಂಗದಲ್ಲಿ ಮತ್ತೊಂದು ಅದ್ಭುತವಾದಂತಹ ಸಿನಿಮಾ ಬರಬೇಕು, ಆ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಮತ್ತಷ್ಟು ಶಕ್ತಿಯಾಗಿ ನಿಲ್ಲಬೇಕು ಅಂತ ನಿಂತಿರುವಂತಹ ವೆರಿ ವರ್ಸಟೈಲ್ ಆಕ್ಟರ್, ನಮ್ಮೆಲ್ಲರ ಪ್ರೀತಿಯಾದ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ವೆರಿ ಟ್ಯಾಲೆಂಟೆಡ್ ಪ್ಯಾಷನೇಟ್ ಆರ್ಯನ್ ಸಂತೋಷ್ ಸರ್. ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ನಿಮಗೆ. ಹಾಗೆ ವೆಲ್ಕಮ್. ಇದಕ್ಕೆ ಎಲ್ಲರೂ ಮಾತಾಡಿ ಆಯ್ತು, ಎಲ್ಲರ ಮಾತಲ್ಲೂ ನಿಮ್ಮ ಹೆಸರು ಕನ್ಫರ್ಮ್ ಆಗಿತ್ತು. ಅಷ್ಟು ಪ್ರೀತಿಯನ್ನ ನೀವು ಕೊಟ್ಟಿದ್ದೀರಾ ಅಂದ್ರೆ ಅಫ್ಕೋರ್ಸ್ ಎಲ್ಲರೂ ಕೂಡ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ಚೆಂಕೋ ಟೀಸರ್ ಲಾಂಚ್ ಆಯ್ತು, ನಿಮ್ಮ ಪ್ರೀತಿ ಪಾತ್ರರು ಎಲ್ಲರೂ ಬಂದ್ರು. ಹೌ ಹ್ಯಾಪಿ ಆರ್ ಯು? ನೀವುಂಟು, ಮಾಧ್ಯಮದವರಿದ್ದಾರೆ, ನಮ್ಮ ಇಡೀ ತಂಡ ಇದೆ. ಲಾಸ್ಟ್ 5 minutes, ಕೊನೆಯ 5 ನಿಮಿಷ ತಗೊಳ್ತೀನಿ. ಮೊದಲನೇದಾಗಿ ತುಂಬ ಖುಷಿ ಆಯಿತು ಈ ಒಂದು ಬಿಗಿನಿಂಗ್ ಇದು ಆನಂದ್ ಗುರುಜಿಯಿಂದ ಆಯಿತು ಅನ್ನೋದಕ್ಕೆ ಅನಿಸ್ತಾರೆ. ತುಂಬ ಖುಷಿ ಆಗ್ತಿದೆ. ಆಮೇಲೆ ಆನಂದ್ ಗುರುಜಿ ಅವ್ರನ್ನ ಅಪ್ರೋಚ್ ಮಾಡೋದು ಅಷ್ಟು ಸುಲಭ ಅಲ್ಲ. ನನಗೆ ಪರ್ವತ ನಿಂತಿರೋದು ಒಬ್ಬರು, ನಾನೊಂದು ಒಂದೇ ಒಂದು ಕಾಲ್ 2-3 ಸಲ ಬ್ಯುಸಿ ಆಗಿತ್ತು ಗುರುಜಿ ಮಾತಾಡಿ ಆ ವಾಯ್ಸಲ್ಲಿ ಯಾರೋ ಒಬ್ರು ದೊಡ್ಡವರು ಇದ್ದಾರೆ ಅಂತ ಫೀಲ್ ಗೂಸ್ ಬಂಪ್ಸ್. ಅಂದರೆ ನಾವೆಲ್ಲೋ ಸಿಗ್ತಾಗಲ್ಲ, ಫೋನ್ ಸಿಗ್ತಾಗಲ್ಲ, ಏನು ಮಾಡೋದು ಗೊಂದಲ ಇದ್ದಾಗ ಅದನ್ನ ಅರ್ಥ ಮಾಡ್ಕೊಂಡು ಒಬ್ರು ಆ ಕಡೆ ಒಂದು ವಾಯ್ಸ್ ಬರುತ್ತೆ, ಸಂತೋಷ್ ಹೇಗಿದೆಯಪ್ಪ. ಅದು ಕೇಳಿದ ತಕ್ಷಣವೇ ಅದೆಲ್ಲೋ ಒಂಥರ ಮನಸ್ಸಿಗೆ ಯಾರೋ ಇದ್ದಾರೆ ಒಂಥರ ಆದ ಮೇಲೆ ಕೆಳಗೆ ನಿಂತಂಗೆ ಆಯಿತು. ಗುರುಜಿಗೆ ನಾನು ಸಿನಿಮಾದ ಟೈಟಲ್ ಟೀಸರ್ ಕಳಿಸ್ದೆ. ನಂತರ ಫೋನ್ ಮಾಡ್ತೀನಿ ಗುರುಜಿ ಅಂತ ಹೇಳಿದೆ. ಗುರುಜಿ ಟೈಟಲ್ ಟೀಸರ್ ನೋಡಿ ಒಂದು 3 ಕಿವಿ ಮಾತು ಹೇಳಿದ್ರು.
ಅದನ್ನು ನೀವು ಹೇಳಕ್ಕೆ ಇಷ್ಟಪಡ್ತಲ್ಲ. ಅದು ನಾನು ಒಂದು ತಂದೆಯ ಸ್ಥಾನದಲ್ಲಿ, ಅಮ್ಮನ ಸ್ಥಾನದಲ್ಲಿ, ಒಬ್ಬ ಗುರುಗಳು ದೇವರ ಸ್ಥಾನದಲ್ಲಿ ಗುರುಜಿ ಹೇಳಿರೋ ಮಾತನ್ನ ಅದು ಮನಸ್ಪೂರ್ವಕವಾಗಿ ಆ ಒಂದು ಆಶೀರ್ವಾದ ತಗೊಂಡು ನೀವು ವೇದಿಕೆ ಬಂದಿದ್ದು ನಮ್ಮ ಇಡೀ ತಂಡಕ್ಕೆ, ನಮ್ಮ ಪ್ರೊಡಕ್ಷನ್ ಹೌಸ್ಗೆ, ನಮ್ಮ ಟೆಕ್ನಿಷಿಯನ್ಸ್ಗೆ ನೀವು ಮಾಡಿರುವಂಥ ಈ ಆಶೀರ್ವಾದ ಇದೆಯಲ್ಲ ನಾನು ಖಂಡಿತವಾಗೂ ಮಾಡಿಲ್ಲ ಗುರುಜಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಥ್ಯಾಂಕ್ ಯು. ಓಕೆ, ಸೊ ಈಗ ಚೆಂಕೋಲ್ ಬಗ್ಗೆ ಒಂದಿಷ್ಟು ವಿಷಯ. ಈ ಸಿನಿಮಾ ಫಸ್ಟ್ ಶುರು ಮಾಡಿದ್ದು DJ ಸಂತು ಅಂತ ಒಂದು ಸಿನಿಮಾ, ಒಂದು ರೊಮ್ಯಾಂಟಿಕ್ ಕಾಮಿಡಿ. ಈಗ DJ ತಿನ್ನೂರ ನೋಡಿದಾಗ ಒಂದು ಎದ್ದು ಬಿದ್ದು ನಗಬೇಕು ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಕತೆ ಬರ್ತಿತ್ತು. ಆ ಕಥೆಯಲ್ಲಿ ಫಸ್ಟ್ ನಾನು ಕತೆ ಹೇಳಿದ್ದು ನನ್ನ ಬ್ರದರ್ ಆಗಿರುವಂಥ ರವಿ ಅವರಿಗೆ. ಅವ್ರ ಕತೆ ಕೇಳಿ ಅವರು ಒಂಥರ ನಾಟಿ ಬಾಯ್, ಕತೆ ಕೇಳಿ ಅವರು ನಗಾಡ್ತಿದ್ರು. ಸೊ ಈ ಕತೆಗೆ ಯಾಕೆ ವರ್ಕ್ ಆಗ್ತಾರೆ ಅನ್ನೋದಕ್ಕೆ ಇದಕ್ಕೆ ಈಕ್ವಲ್ ಆಗಿ ಇನ್ನೊಬ್ಬ ಕ್ಯಾರೆಕ್ಟರ್ ಬೇಕು ಆ ಇಡೀ ಸಿನಿಮಾ ತಗೊಂಡೋದಕ್ಕೆ. ಸೊ ನನ್ನ ಮನಸ್ಸಲ್ಲಿ ಮಸಲ್ ಮಣಿ ನೋಡಿರುವಂಥ ಮಹಾಂತೇಶ್ ನಂಗೆ ತುಂಬ ಇಷ್ಟ ಆಯಿತು. ಸೊ ನನ್ನ ಮೊದಲನೇ ಫೋನ್ ಕಾಲ್ ಆಗಿದ್ದು ಮಹಾಂತೇಶ್ಗೆ ಫೋನ್ ಮಾಡಿ ಈ ಥರ ಒಂದು ಕತೆ ಇದೆ ಅಂದಾಗ ಭಾಯ್ ಗೊತ್ತಲ್ಲ ಮಣಿ ಎಷ್ಟು ಹೋಗೋದು. ಸೊ ಮಣಿಗೆ ತುಂಬ ಇಷ್ಟಪಟ್ಟರು ಈ ಕಥೆನ. ಸೊ ಹಾಗಾಗಿ ನಾನೊಂದು ತಂಡ ಕಟ್ಟಿದೆ. ಈ ಸಿನಿಮಾ ನಾನು ಡೈರೆಕ್ಟ್ ಮಾಡಕ್ಕೆ ಹೋಗಲಿಲ್ಲ. ಸೊ ಮೊದಲನೇ 5 ದಿನ ಶೂಟ್ ಮಾಡಿದಾಗ ನನಗೆ ಯಾಕೋ ಮಾಡಿರೋ ರೀತಿ, ಕತೆ ಹೋಗ್ತಿರೋ ಹಿನ್ನೆಲೆ ಅದೆಲ್ಲ ಒಂಥರ ಯಾವುದೋ ಒಂದು ಕಾಲಿಂಗ್ ಇದ್ದಾಗ ನಾನು ಸಿನಿಮಾ ನಿಲ್ಲಿಸ್ಬಿಟ್ಟೆ. ನನ್ನ ಪ್ರೊಡಕ್ಷನ್ ಮ್ಯಾನೇಜರ್ ಜಗದೀಶ್ ಅವರು ಫೋನ್ ಮಾಡಿದೆ, ಜಗ್ಗಿ ಅವರೇ ನಿಮ್ಗೆ ಯಾಕೋ ಫುಟೇಜ್ ಇಷ್ಟ ಬರ್ತಲ್ಲ, ಏನು ಮಾಡಲಿ ಅಂತ. ಜಗ್ಗಿ ಅವರು ತುಂಬ ಗೌರವ, ತುಂಬ ಸೀನಿಯರ್ ಪರ್ಸನ್. ಸರ್ ನೀವು ಶೂಟಿಂಗ್ ನಿಲ್ಲಿಸ್ಬೇಡಿ, ಒಂದು 5 ದಿವಸ ಮುಗಿಸಿ ನಾವು ನೋಡೋಣ ಅಂತ ಜಗ್ಗಿ ಅವರು ಹೇಳಿದ್ರು. ಆ ಸಿನಿಮಾ ಪಾಸ್ ಮಾಡಿ ನಾನು ಫುಟೇಜ್ ನೋಡಿದೆ. ಫುಟೇಜ್ ನೋಡಿ ನನಗೆ DJ ಸಂತು ಮಾಡಲ್ಲ ಅಂತ ನಾನು ಅವತ್ತು ತೀರ್ಮಾನ ಮಾಡಿದೆ. ಆ ಸಿನಿಮಾ ನಿಂತ ಮೇಲೆ ನಾನು ಏನು ಮಾಡೋದು ಅಂತ ಮುಂದೆ ಹೋಗ್ತಾ ಲೊಕೇಶನ್ ನೋಡ್ಕೋಕ್ಕೆ ಅಂತ ನಾನು ವಯನಾಡ್ ಕಡೆ ಹೋದೆ. ಅಲ್ಲಿ ಹೀಗೆ ಸ್ವಲ್ಪ ಜನ ಫ್ರೆಂಡ್ ಜೊತೆ ಇದ್ದಾಗ ನನಗೆ ಯಾರು ಹೋಗ್ತಿರೋ ಅಂತ ಕಾಡಿಗೆ ಕರ್ಕೊಂಡು ಹೋಗ್ತೀಯಾ ಅಂದರೆ ಕಾಡು ಹೋಗಿರ್ಬೇಕು ಬಟ್ ವರ್ಷಗಳಾಗಿರ್ಬೇಕು ಅಂತ. 12 ಗಂಟೆ ಅವ್ರು 4 ವೀಲ್ ಡ್ರೈವಲ್ಲಿ ಒಂದು ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ. ತುಂಬ ಒಂದು 2 ಅವರ್ ಟ್ರೆಕ್ಕಿಂಗ್ ಆಯಿತು. ಆ ಬೆಟ್ಟದಲ್ಲಿ ಎಲ್ಲ ಒಂದು ಕಡೆ ಒಂಚೂರು ಅಲ್ಲಿ ಶಿವನ ಒಂದು ಲಿಂಗ ಇತ್ತು. ಅದು ನನಗೆ ಯಾಕೋ ಒಂದು ವೈಬ್ರೇಷನ್ ಶುರುವಾಯಿತು. ಸೊ ಆ 2 ಗಂಟೆ ಅಂದರೆ 3 ಗಂಟೆ 3:30 ಬ್ರಹ್ಮ ಮುಹೂರ್ತ ಟೈಮಲ್ಲಿ ನನಗೆ ಒಂದು ಕತೆ ಒಂದು ಥಾಟ್ ಪ್ರಾಸೆಸ್ ಬಂತು. ಅಂದರೆ ನಾವು DJ ಸಂತವನ್ನ ಕತೆ ಮಾಡಿದ್ರೆ ಶುಕ್ರವಾರ ಬಂದು ಬಹುಶಃ ಶನಿವಾರ ಹೋಗ್ಬಿಡುತ್ತೆ. ಸೊ ಕತೆ ಹೇಳಬೇಕು ಅಂತ ಹೇಳಿದ್ರೆ ಹೊಡಿಬೇಕು, ನುಗ್ಬೇಕು, ಗೆಲ್ಲಬೇಕು ಅನ್ನೋ ಒಂದು ಛಲ ಅಲ್ಲಿಗೆ ನನಗೆ ಬಂತು. ಸೊ ಬಟ್ ಕತೆ ಇರಲಿಲ್ಲ ನನ್ನ ಜೊತೆ. ಯಾಕೆ ಕತೆ ಮಾಡೋಣ ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ನಾನು ಮತ್ತೆ ನನಗೆ ಕತೆ ಅನ್ನೋದು ಶುರುವಾಗಿದ್ದು ತಿರುವಣ್ಣಗೆರೆ ಪದ್ಮನಾಭ ಸ್ವಾಮಿ ದೇವಸ್ಥಾನ. ಅಲ್ಲಿ ಇವತ್ತಿಗೂ ಆ ವಿಷ್ಣು ಭಗವಂತನ ಕೆಳಗೆ ಅಲೆಯ ಸೌಂಡ್ ಕೇಳುತ್ತೆ. ಅಲ್ಲಿ ಇವತ್ತು ಸಮುದ್ರದಲ್ಲಿರುವಂಥ ಮರಳುಗಳು ನಿಮಗೆ ಸಿಗುತ್ತೆ ಅನ್ನೋದು ನನಗೆ ಅಲ್ಲಿ ವೈಬ್ರೇಷನ್ ಶುರು ಆಯಿತು. ಹಾಗೆ ಕತೆ ಹುಡುಕ್ತಾ ನಾನು ಯಾರಿಗೂ ಹೇಳಿದೆ ಒಂದು ಕಥೆನ ನಾನು ಸೃಷ್ಟಿ ಮಾಡಿಕೊಂಡೆ. ಸೊ ಚೆಂಕೋಲ್ ಭಾಗ 1 ಇದರಲ್ಲಿ ನನ್ನ ಜೊತೆ ನಿಂತಿರುವಂಥ ಗಿರಿಧರ್ ನನ್ನ ಕೋ ಡೈರೆಕ್ಟರ್, ನನ್ನ ಪ್ರೊಡಕ್ಷನ್ ಮ್ಯಾನೇಜರ್ ತೇಜಸ್ ಜಗದೀಶ್ ಅವರು, ನನ್ನ ಜೀವನ್ ನನ್ನ ಕೋ ಡೈರೆಕ್ಟರ್, ಇವರೆಲ್ಲ ಸೇರಿ ನಾವು ಒಂದು ಟೀಮನ್ನು ಕಟ್ಟಿ DJ ಸಂತವನ್ನ ಕಥೆನ ಶುರು ಮಾಡಿ ನಾವು ಸಿನಿಮಾದಲ್ಲಿ ನಾವು ಕ್ಯಾರೆಕ್ಟರ್ಸ್ನ ಆಯ್ಕೆ ಮಾಡ್ಕೊಂಡ್ವಿ. ಮೊದಲನೇದಾಗಿ ನನಗೆ ಈ ಕ್ಯಾರೆಕ್ಟರ್ನ ಕೇರಳ ಮತ್ತೆ ಕನ್ನಡ ಕನೆಕ್ಟ್ ಮಾಡೋದಕ್ಕೆ ಒಂದು ಕ್ಯಾರೆಕ್ಟರ್ಸ್ ಬೇಕಿತ್ತು. ಹಾಗಾಗಿ ನನ್ನ ತಂದೆ ಪಾತ್ರದಲ್ಲಿ ಮಾಡಿರುವಂಥ ಸುಂದರ್ ಮೀನು ಅವರು ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ನನ್ನ ತಾಯಿ ಪಾತ್ರದಲ್ಲಿ ಮಾಡಿದ್ರು ಅರುಣಾ ಬಾಲರಾಜ್ ಅವರು. ಮತ್ತೆ ನನ್ನ ಬೆಸ್ಟ್ ಫ್ರೆಂಡ್ ಆಗಿರುವಂಥ ಫಕ್ರುದ್ದೀನ್, ತುಂಬ ಈಸಿ ಅಂತ ಫಕ್ಕು ಅಂತ ಕರಿತೀವಿ. ನನ್ನ ತಂಗಿ ಕ್ಯಾರೆಕ್ಟರ್ ಮಾಡಿರುವಂಥ ಅದಿತಿ. ಸೊ ಇನ್ನು ಕೇರಳ ಕ್ಯಾರೆಕ್ಟರ್ಸ್ಗೆ ನಮ್ಗೊಂದಿಷ್ಟು ಟೈಮ್ ಆಯಿತು. ಹಾಗಾಗಿ ಮೊದಲನೇ ನಾವು ನಾಯಕಿಯಾಗಿ ಆಯ್ಕೆ ಮಾಡಿದ್ದು ಮಾನಸ್ವಿ ಅವ್ರನ್ನ. ಮಾನಸ್ವಿ ಅವರು ತುಂಬ ಶೀಸ್ ಅ ಸ್ಟೂಡೆಂಟ್, ವೆರಿ ಯಂಗ್ ಅಂಡ್ ಹಾರ್ಟ್. ಅವರು ಅವ್ರ ತಾಯಿ ಶಿ ವಾಂಟ್ಸ್ ಅ ಡಾಟರ್ ಟು ಬಿ ದ ಬೆಸ್ಟ್ ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಇದ್ದಾರೆ. ಅದು ಹಾಕಬೇಕು, ಮುಂದೆ ಹೋಗಬೇಕು ಅಂತ. ನಾನು ಅವ್ರನ್ನ ಆಫೀಸಲ್ಲಿ ಮೀಟ್ ಆದಾಗ ನಾನು ಕತೆ ಹೇಳಿದಾಗ ಮಹಿಮಾ ಕ್ಯಾರೆಕ್ಟರ್ ಮಲಯಾಳಂ ಮಾತಾಡಬೇಕು ಅಂದಾಗ ಅವ್ರ ಫ್ಯಾಮಿಲಿಯಲ್ಲಿ ಅವ್ರ ಮಲಯಾಳಂ ಇದ್ದಾರೆ. ಹಾಗಾಗಿ ನನಗೆ ಒಂದು ಪ್ಲಸ್ ಆಯಿತು. ಬಟ್ ಮಾನಸ್ವಿ ಥರ ತೋರಿಸ್ಬಾರ್ದು, ಸೀರಿಯಲ್ ನೋಡಿರೋ ಥರ ಕಾಣಬಾರ್ದು ಅಂತ ನಾನು ನಿರ್ಧಾರ ತಗೊಂಡಿದ್ದೆ. ಸೊ ಹಾಗಾಗಿ ನಾನು ನನ್ನ ಟೀಮ್ ಜೊತೆ ಡಿಸ್ಕಸ್ ಮಾಡ್ತಾ ಮಾನಸ್ವಿಗೆ ಅದು ಯಾವ ಶಕ್ತಿನೋ ಗೊತ್ತಿಲ್ಲ, ಆ ಲಂಗಾದವನಿಗೆ ಹಾಕಿ ಅವ್ರಿಗೆ ಕೇರಳ ಅಟ್ಯಾಕ್ ಕೊಟ್ಟಾಗ ಆಕೆ ನನಗೆ ಗೊತ್ತಿದ್ದೇನೋ ಮಹಿಮಾ ಆಗಿ ಶುರು ಮಾಡಲಿಕ್ಕೆ. ಸೊ ಇವತ್ತು ನೋಡ್ತಿರುವಂಥ ಈ ಮಾನಸ್ವಿ ಅದು ಮಹಿಮಾ ಆಗಿ ಸಂಪೂರ್ಣವಾಗಿ ಟೀಸರ್ ಕಾಣಿಸ್ಕೊಳ್ತೇವೆ. ಯು ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್, ಥ್ಯಾಂಕ್ ಯು ಸೋ ಮಚ್, ಲವ್ಲಿ ಫಾರ್ ಇಟ್. ಈ ಮಾನಸಿಕ ಕ್ಯಾರೆಕ್ಟರ್ ಆದ್ಮೇಲೆ ನನ್ನ ದೇವಿ ಕೇರಳದ ಒಂದು ಕನೆಕ್ಟಿವಿಟಿಗೆ ಚರಕೆಲ್ ಅನ್ನೋದು ಈಗಲೂ ಒಂದು ಕಿಂಗ್ಡಮ್ ಈ ಕೇರಳದಲ್ಲಿದೆ. ಆ ಕಿಂಗ್ಡಮ್ ಬಗ್ಗೆ ನನ್ನ ಕತೆ ಬರೆದಿರೋದು. ಸೊ ಚರಕೆಲ್ನ ರಾಜ ಅಂದ್ರೆ ಶಾಪ ಮೋಕ್ಷ ಇಲ್ದಿರುವಂತ ಒಂದು ಕುಟುಂಬ, ಯಾರು ಅಲ್ಲಿ ನೆಮ್ಮದಿ ಇಲ್ಲ ಅನ್ನೋ ಕುಟುಂಬಕ್ಕೆ ಇವತ್ತು ದೊಡ್ಡ ಸ್ಥಾನ. ಆ ಸ್ಥಾನವನ್ನು ತುಂಬೋದಕ್ಕೆ ನನಗೆ ಗೌರವವಾಗಿ ನೋಡೋದಕ್ಕೆ
ಆ ಒಂದು ಗ್ರ್ಯಾಂಡ್ ಇರೋಕ್ಕೆ ಒಬ್ಬರು ಹುಡುಕ್ತಿದ್ದೆ. ಹಾಗಾಗಿ ನನ್ನ ಆತ್ಮೀಯ ಗೆಳೆಯ, ನಾನು ಹಲವಾರು ವರ್ಷಗಳ ಹಿಂದೆ ಮೀಟ್ ಮಾಡಿರೋ ಗೆಳೆಯ, ಪಾಪ್ಕಾರ್ನ್ ಮಂಕಿ, ಟಗರು, ಆ ಥರ ಹಲವಾರು ಸಿನಿಮಾಗಳಲ್ಲಿ ಎಲ್ಲರೂ ಮನಸ್ಸಿಗೆ ಗೆದ್ದಿರುವಂಥ ನಮ್ಮ ಎಲ್ಲರ ಪ್ರೀತಿಯ ಮೈಸೂರು ನಂದನ್ ಫೋನ್ ಮಾಡಿದೆ. ನಂದ ಅವಾಗ ಸೀರಿಯಲ್ ಮಾಡ್ತಿದ್ರು. ನಂದ ಆ ಒಂದು ಚರಕ್ಕೆ ತಮ್ಮನ ಕ್ಯಾರೆಕ್ಟರ್ನ ಹ್ಯಾಕ್ ಮಾಡ್ತಾನೋ ಇಲ್ವೋ, ನಂದನಿಗಿರುವಂಥ ಒಂದು ಗ್ರೇಸ್ ಬೇರೆ. ಬಟ್ ಸೆಟ್ ಬಂದಾಗ ನಮ್ಮ ನಂದ ಕಿಲ್ ಇಟ್, ಆತೆ ಕಂಪ್ಲೀಟ್ ತಂಬುರನಾದ್ರು. ಸೊ ಹಾಗಾಗಿ ಮೈಸೂರು ನಂದವರೇ, ನಂದ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಸೋ ಮಚ್. ಈ ಒಂದು ಕ್ಯಾರೆಕ್ಟರ್ಗೆ ಮತ್ತೆ ಜೀವ ತುಂಬೋದಕ್ಕೆ ಅಲ್ಲಿ ಆ ರಾಣಿಯ ಮಗಳಾಗಿ ಒಂದು ಪಾತ್ರಗಳು ಬೇಕಿತ್ತು. ಹಾಗಾಗಿ ನನಗೆ ಕೇರಳದ ಕಡೆಯಿಂದ ಒಂದು ಕ್ಯಾರೆಕ್ಟರ್ ಬೇಕು. ಹುಡುಕ್ತಾ ಇರೋ ಟೈಮಲ್ಲಿ ನನಗೆ ಶರಣ್ಯ ಅವರು ಸಿಕ್ಕಿದ್ರು. ಶರಣ್ಯ ಅವರು, ಶಿ ಇಸ್ ಅ ವೆರಿ ಸಕ್ಸಸ್ಫುಲ್ ಮಾಡೆಲ್ ಆ್ಯಂಡ್ ಅ ಪ್ರಾಮಿಸಿಂಗ್ ಆಕ್ಟ್ರೆಸ್ ಇನ್ ಮಲಯಾಳಂ ಇಂಡಸ್ಟ್ರಿ. ಈ ಕಥೆಯನ್ನು ಕೇಳಿ ಈವನ್ ಇನ್ ದ ಲಾಸ್ಟ್ ಮಿನಿಟ್ ಶಿ ಕೇಮ್ ಡೌನ್ ಫ್ರಮ್ ಕೇರಳ ಆ್ಯಂಡ್ ಈ ಪಾರ್ವತಿಯನ್ನು ಪಾತ್ರಕ್ಕೆ ಜೀವ ಕೊಟ್ಟಿದ್ದಾರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶರಣ್ಯ ಫಾರ್ ದಟ್ ಬೀಯಿಂಗ್ ಪಾರ್ಟ್ ಆಫ್ ಇಟ್. ಆಮೇಲೆ ಈ ಕತೆಗೆ ಒಂದು ಕನೆಕ್ಟಿವಿಟಿ ಇದೆ. ಈ ಡಿಜೆಸ್ ಅಂತೂ ಒಂದು ಕತೆ ಹೋಗ್ತಾ ಹೋಗ್ತಾ ಬದಲಾಗ್ತಾರೆ. ಅದೇನಾಗ್ತಾರೆ ಅಂತ ಕಥೆಯಲ್ಲಿ ಗೊತ್ತಾಗುತ್ತೆ. ಆ ಕತೆಗೆ ಮಾರ್ಗದರ್ಶಿ ಒಬ್ಬ, ಒಂದು ಪವರ್, ಒಂದು ಎನರ್ಜಿ, ಅದು ಕನೆಕ್ಟ್ ಮಾಡೋದಕ್ಕೆ ನನಗೆ ಬೇಕಾಗಿರುವಂಥ ಒಂದು ಸುಂದರವಾದ ಪವರ್ಫುಲ್ ಕ್ಯಾರೆಕ್ಟರ್ ನಾನು ಬರೆದಿರುವಂಥ ದೇವಿ ಕ್ಯಾರೆಕ್ಟರ್. ಚರಕಲ್ ದೇವಿ ಇದೆ, ಇಲ್ಲ, ಕಾಣುತ್ತೆ, ಕಾಣಲ್ಲ, ಆ ಥರ ಒಂದು ರಹಸ್ಯ ತುಂಬಿರುವಂಥ ಒಂದು ಕಾಡಿಗೆ ಸುರಕ್ಷೆ ಮಾಡಿರುವಂಥ ಒಂದು ದೇವಿ ಬೇಕಿತ್ತು. ಅದಕ್ಕೆ ನನಗೆ ಒಂದು ಒಳ್ಳೆ ಫೇಶಿಯಲ್ ಸ್ಟ್ರಕ್ಚರ್ ಮತ್ತೆ ಬಾಡಿ ಲ್ಯಾಂಗ್ವೇಜ್ ಕ್ಯಾರಿ ಮಾಡುವಂಥ ಒಂದು ಬ್ಯೂಟಿಫುಲ್ ಪಾತ್ರ ಬೇಕಾಗಿತ್ತು. ಅದನ್ನ ಸಂಪೂರ್ಣವಾಗಿ ಮನಸ್ಸಾರಿ ಹೇಳ್ತೇನೆ ತುಂಬಿರುವಂಥ ಅಕ್ಷತಾ ಗೋಪಾಯ್ ಅವರೇ, ಥ್ಯಾಂಕ್ ಯು ಸೋ ಮಚ್, ಯು ಲುಕ್ ಫಿನಾಮಿನಲ್. ನಾನು ಅಕ್ಷತಾ ಗೋಪಾಯ್ ಅವರು ಮಾಡಿರುವಂಥ ಕಮರ್ಷಿಯಲ್ ಸಿನಿಮಾನೆಲ್ಲ ಎರೇಸ್ ಮಾಡಿ ಇದೊಂದು ಡಿವೋಷನಲ್ ಡಿವೈನ್ ಸಿನಿಮಾ ತರಬೇಕು ಅಂತ, ಅದು ತುಂಬಾ ಚೆನ್ನಾಗಿ ಕಾಣ್ತೀಯಲ್ಲ ಅವರ ದೇವಿ ಪಾತ್ರದಲ್ಲಿ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಈ ಸಿನಿಮಾಗೆ ಕತೆ ಹೇಳಬೇಕು, ಈ ಒಂದು ಹಿನ್ನೆಲೆ, ಈ ಕತೆ ಹೇಗೆ ಶುರುವಾಯಿತು ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನಾನು ಚರಕಲ್ 1943 ಇದ್ದಿರುವಂಥ ರಾಣಿಗಳು ಹೇಗಿರ್ತಾರೆ, ಆ ಒಂದು ಪಾತ್ರದಲ್ಲಿ ಕತೆ ಹೇಳುವಂತ ಒಂದು ಪಾತ್ರಕ್ಕೆ ಜೀವ ತುಂಬಿರುವಂತ ನಮ್ಮೆಲ್ಲರ ಪೂಜಾ ಶೆಟ್ಟಿ ಮುಖಾಂತರ ಈ ಚರಕಲ್ ಕತೆ ಶುರು ಆಗುತ್ತೆ. ಈ ಕತೆಗೆ ನಾವು ಕತೆ ಸೃಷ್ಟಿ ಮಾಡಿದಾಗ ಇದಕ್ಕೊಂದು ಗ್ರೇ ಶೇಡ್ ಬೇಕೇ ಬೇಕು. ನನಗಂತೂ ಬೇರೆ ಫ್ರೆಂಡ್ ಇದ್ದಾರೆ, ಮಹಾಂತೇಶ್ ಅವ್ರ ಜೊತೆ ಇದ್ದಾರೆ, ಮಣಿ ಇದ್ದಾರೆ. ಬಟ್ ಗ್ರೇ ಶೇಡ್ ಕ್ಯಾರೆಕ್ಟರ್ನ ತುಂಬೋದಕ್ಕೆ ನನಗೆ ಮೋಹನ್ಲಾಲ್ ಮಾಡಿರುವಂತ ಆನಂದ್ ಅಮರನ್ ಸಿನಿಮಾದಲ್ಲಿ ಕೆಲವೊಂದು ಕ್ಯಾರೆಕ್ಟರ್ ತುಂಬಾ ಕಿಲ್ಲರ್ ಆಗಿ ಬರ್ತಿದ್ರು, ರೈಟರ್ ಪರ್ಸ್ಪೆಕ್ಟಿವ್. ಆ ಒಂದು ಫುಲ್ಫಿಲ್ಮೆಂಟ್ ಮಾಡೋದಕ್ಕೆ ಒಂದು ಕ್ಯಾರೆಕ್ಟರ್ ಮುಗಿತಿದ್ದೆ. ಅದನ್ನು ಸಂಪೂರ್ಣವಾಗಿ ತೋರಿಸ್ತಿರುವಂತ ವಿಜಯ್, ಇಟ್ ಫಿನಾಮಿನಲ್ ಜಾಬ್, ಥ್ಯಾಂಕ್ ಯು ಸೋ ಮಚ್. ಅವರಿಗೆ ತಮ್ಮ ಮಗನಾಗಿ ಮತ್ತೊಂದು ಗ್ರೇ ಶೇಡ್ ಕತೆ ಹೇಳುವಂತ ಸಚಿನ್, ಈಸ್ ಅ ಮಾಡೆಲ್, ಈಸ್ ಗೆಟಿಂಗ್ ಇನ್ ಟು ದ ಫಿಲ್ಮ್ ಇಂಡಸ್ಟ್ರಿ, ಹ್ಯಾಸ್ ಗಾಟ್ ಪೊಟೆನ್ಷಿಯಲ್. ಸೊ ಥ್ಯಾಂಕ್ ಯು ಸಚಿನ್ ಫಾರ್ ಫಿಲ್ಲಿಂಗ್ ದಟ್ ಅಪ್ ಅಂಡ್ ಯು ಡಿಡ್ ಎ ಗ್ರೇಟ್ ಜಾಬ್. ಆಮೇಲೆ ಇದಕ್ಕೆಲ್ಲ ನಡುವೆ ಮಲಯಾಳಂ ಮತ್ತು ಕನ್ನಡಕ್ಕೆ ಒಂದು ಬ್ರಿಡ್ಜ್ ಬೇಕು ಮಾತಾಡಕ್ಕೆ. ಆ ಬ್ರಿಡ್ಜ್ ನಮ್ಮಲ್ಲಿ ಪ್ರೀತಿಯಾದ ಗೌರವ. ಸೊ ಅವ್ರಿಗೆ ಅರ್ಧ ಮಲಯಾಳಂ ಬರುತ್ತೆ, ಬಟ್ ಅರ್ಧ ಕನ್ನಡ ಬರುತ್ತೆ. ಬಟ್ ಸಿನಿಮಾದಲ್ಲಿ ಅವರು ಮಲಯಾಳಂ ಕುಟುಂಬದಲ್ಲಿದ್ರು ಅವರು ಅಪ್ಪಟ ಕನ್ನಡದವರು. ಸೊ ಇದು ಸಿನಿಮಾ ಆಯ್ತು. ಈಗ ಸಿನಿಮಾ ಆದಾಗ ನಾನು ಒಬ್ಬನೇ ಇದ್ದೀನಿ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನನಗೆ ಎಷ್ಟು ಶಕ್ತಿ ಇದೆ, ನನಗೆ ತಿಳಿದಿರೋ ವಿಷಯಗಳಿಂದ ಸಿನಿಮಾ ಶುರು ಮಾಡಕ್ ಹೋದೆ. ಅಂದ್ರೆ ಹಲವಾರು ಚಾಲೆಂಜಸ್ ಇತ್ತು. ದಿನ 80 ಜನ 90 ಜನ ಆರ್ಟಿಸ್ಟು. ಬಟ್ ಜಗದೀಶ್ ಅವರು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ತುಂಬಾ ಅವ್ರು ಎಷ್ಟೇ ಬಿಸಿ ಇದ್ರು, ಟಾಕ್ಸಿಕಲ್ ಬಿಸಿ ಇದ್ರು, ಒಂದು ಕ್ಲಾಸ್ ಜೊತೆ ಬಿಸಿ ಇದ್ರು, ಹಾಗಿದ್ರು ಹಿ ಗೇವ್ ಅ ಗ್ರೇಟ್ ಆರ್ಮಿ ಟು ಮೀ. ಹಾಗಾಗಿ ಸಿನಿಮಾದಲ್ಲಿ ಬಂದಿರುವಂತ ಎಲ್ರಿಗೂ, ತೇಜಸ್ ಅವ್ರು ಇರ್ಬೋದು, ಕಾರ್ತಿ ಇರ್ಬೋದು, ಎಲ್ರಿಗೂ ನಾನು ತುಂಬಾ ಮನಸ್ಪೂರ್ವಕವಾಗಿ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೇನೆ. ವಂಡರ್ಫುಲ್ ಟೀಮ್. ಇವರಿಲ್ಲದೆ ಈ ಸಿನಿಮಾ ಮಾಡೋಕ್ಕಾಗಲ್ಲ. ಈ ಸಿನಿಮಾದಲ್ಲಿ ನಾನಿನ್ನ ಡೈರೆಕ್ಟರ್ ಕಾರ್ಡ್ ಹಾಕಿಲ್ಲ. ಸೊ ನೋಡಿದಾಗ ನನಗೆ ಚೆಂಕು ಅನ್ನೋ ಸಿನಿಮಾದಲ್ಲಿ ಬರೀ ಆನಂದ್ ಸಂತೋಷ್ ಅನ್ನೋ ಹೆಸರು ಮಾತ್ರ ಇದ್ರಲ್ಲಿ ಹಾಕಿರೋದು. ಡೈರೆಕ್ಟೆಡ್ ಬೈ ಆನಂದ್ ಸಂತೋಷ್ ಅಂತ ಹಾಕಿಲ್ಲ. ಆ ಸಿನಿಮಾ ಡೈರೆಕ್ಷನ್ ಮಾಡೋ ಅರ್ಹತೆ ಅದು ನನಗೆ ಯಾವತ್ತು ಬರುತ್ತೆ ಆವತ್ತು ನಾನು ಹೆಸರನ್ನ ಹಾಕ್ತೀನಿ ಅಂತ ನಾನು ಇದುವರೆಗೂ ಚೆಂಕು ಸಿನಿಮಾದಲ್ಲಿ ನನ್ನ ಹೆಸರು ಕೇಳಿ ಹಾಕಿಲ್ಲ. ಸೊ ಈ ಸಿನಿಮಾ ನಾನು ವರ್ಕ್ ಮಾಡ್ತಿರೋ ಟೈಮಲ್ಲಿ ನನಗೆ ಈ ಸಿನಿಮಾದಲ್ಲಿ ಒಂದು ವಿಭಿನ್ನವಾದ ಮ್ಯೂಸಿಕ್ ಬೇಕು ಅನ್ನೋ ಪರ್ಸ್ಪೆಕ್ಟಿವ್ಲಿ ನಾನು ಮೊದಲನೇದಾಗಿ ಅಪ್ರೋಚ್ ಮಾಡಿದ್ದು ನಮ್ಮ ಪ್ರೀತಿಯ ಅಲೋಕ್ ಒಂದು ಬ್ಯೂಟಿಫುಲ್ ಆಗಿರುವಂಥ ಡಿಜೆಸ್ ಅಂತೂ ಒಂದು ಮಾಸ್ ಕಮರ್ಷಿಯಲ್ ಸಾಂಗ್ನ ಬರೆದಿದ್ದಾರೆ, ಕೊಟ್ಟಿದ್ದಾರೆ, ಸಿಂಗ್ ಮಾಡಿದ್ದಾರೆ. ಇದ್ರ ಜೊತೆಗೆ ಈ ಸಿನಿಮಾನ ಕನೆಕ್ಟ್ ಮಾಡುವಂಥ ಸುಂದರವಾಗಿರುವಂಥ ಹೆಣ್ಮಕ್ಳನ್ನ ಮತ್ತೆ ಈ ಸಿನಿಮಾ ಹೋಗುವಂಥ ಟೆಂಪೋನ ಕನೆಕ್ಟ್ ಮಾಡೋದಕ್ಕೆ ಒಂದು ಬ್ಯೂಟಿಫುಲ್ ಡುವೆಟ್ ಸಾಂಗ್ ಬೇಕಿತ್ತು. ಆ ಡುವೆಟ್ ಸಾಂಗ್ ಮಾಡೋದಕ್ಕೆ ನನಗೆ ನಾನು ಬಿಗ್ ಫ್ಯಾನ್ ಆಫ್ ಪ್ರಮೋದ್ನ ಡಿಯರ್ ಸತ್ಯ ಟೈಮಲ್ಲಿ ಆವತ್ತೇ ಶುರು ಮಾಡ್ತಿದ್ರು. ಸೊ ಆ ಪ್ರಮೋದ್ ಈ ಪ್ರಮೋದ್ ತುಂಬಾ ಡಿಫ್ರೆಂಟ್ ಇದ್ದಾರೆ.
ಹಲವಾರು ಕಾಂತಾರ ಈಸ್ ಗಿವನ್ ಸೋ ಮೆನಿ ಸೂಪರ್ ಡೂಪರ್ ಹಿಟ್ಸ್ ಆಫ್ ಲಿರಿಕ್ಸ್. ಐ ಲವ್ ಯು ಮ್ಯಾನ್, ಐ ಲವ್ ಯು. ಸೊ ಪ್ರಮೋದ್ ಅಷ್ಟೇ ಹಂಬಲ್. ಅವ್ರ ಮದುವೆ ಬಿಸಿ ಇದ್ರು, ಈ ವಾಸ್ ಜಸ್ಟ್ ಗೆಟಿಂಗ್ ಮ್ಯಾರಿಡ್, ಈ ವಾಸ್ ಶಿಫ್ಟಿಂಗ್ ದ ಹೌಸ್. ಅದರಲ್ಲೂ ಪಾಪ ಅವರು ದೂರ ಬಂದು ಬ್ಯೂಟಿಫುಲ್ ಆಗಿರೋ ಒಂದು ಡುವೆಟ್ ಲಿರಿಕ್ಸ್ ಬರ್ಕೊಟ್ಟಿದ್ದಾರೆ. ಅದಕ್ಕೆ ಜಾಯ್ ಕೋಸ್ಟ ಅದ್ಭುತವಾಗಿ ಸಾಂಗ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಪ್ರಮೋದ್, ಥ್ಯಾಂಕ್ ಯು ಸೋ ಮಚ್. ಸೊ ಆ್ಯಂಡ್ ಜಾಯ್ ಕೋಸ್ಟ ಟು. ಈಗ ಸಿನಿಮಾಗೆ ನಾನು ನಾನು ಮಾಡಿರೋ ಸಿನಿಮಾ ಬರೀ 40%. ಇದರಲ್ಲಿ 60% ಜೀವ ಕೊಡಬೇಕಂದ್ರೆ ಅದಕ್ಕೆ ಒಂದು ಗರ್ಜನೆ ಬೇಕು, ಒಂದು ಸೌಂಡ್ ಬೇಕು, ಒಂದು 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 ಆ ಒಂದು ವೇಗ ಬೇಕು. ಅದನ್ನ ತುಂಬಿಸೋದಕ್ಕೆ ನನಗೊಂದು ಮ್ಯೂಸಿಕ್ ಡೈರೆಕ್ಟರ್ ಬೇಕಿತ್ತು. ಸೊ ಮಣಿಕಾಂತ್ ಕದ್ರಿ ಅವರು, ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯು. ನನ್ನ ಪ್ರೀತಿಯ ತಲವ ಅಂತ ಹೇಳ್ತೀನಿ. ನಾನು ಅವರನ್ನು ಹೇಗೆ ಅಪ್ರೋಚ್ ಮಾಡೋದು, ನನ್ನ ಹತ್ರ ಅವ್ರು ಕೊಡುವಂಥ ಬಜೆಟ್ ಇಲ್ಲ, ಬಟ್ ಆದರೂ ಅವ್ರು ಬೇಕು ಅನ್ನೋ ಒಂದು ಈ ಚಿಕ್ಕ ಮಗು ಕ್ಯಾಂಡಿ ಬೇಕು ಅನ್ನೋ ಹಠ ಮಾಡ್ತಾರಲ್ಲ, ಹಾಗೆ ಅವ್ರನ್ನ ಕಾಲ್ ಮಾಡೋಕ್ಕೆ ಶುರು ಮಾಡಿದೆ. ಅವರು ಹೇಳಿದಂಗೆ ಬಿಸಿ ಇದ್ದೀನಿ ಹಂಗೆ ಹಿಂಗೆ ಅಂತ ಹೇಳಿ ನನಗಿರೋ ಬಜೆಟ್ ಕಡಿಮೆ ಇತ್ತು, ಇಷ್ಟಿದ್ದು ಹಿಂಗೆ ಹತ್ತೋದಿತ್ತು. ಸೊ ಇವನು ಬಿಡಲ್ಲ ಅಂತ ನಾನು ಬಿಡಲ್ಲ ಅಂತ ಚೇಸಲ್ಲಿ. ಬಟ್ ದುಡ್ಡು ಒಂದು ಕಡೆ ಇರಲಿ. ನನಗೆ ಸಿಕ್ಕಿರುವಂಥ ಆ ಶಾರದಾಂಬೆ ನನಗೆ ದಾರಿ ತೋರಿಸಿರುವಂಥ ಒಂದು ಮ್ಯೂಸಿಕ್ ಡೈರೆಕ್ಟರ್ ಮಣಿಕಾಂತ್ ಕದ್ರಿ ಅವರು. ಇಸ್ ಫ್ಯಾಂಟಾಸ್ಟಿಕ್. ಹಿಸ್ ಫಾದರ್ಸ್ ಬ್ಲೆಸ್ಸಿಂಗ್ಸ್ ವಿತ್ ಹಿಮ್ ಆ್ಯಂಡ್ ಹಿಸ್ ಫ್ಯಾಮಿಲಿ ಇಸ್ ಸೋ ಬ್ಯೂಟಿಫುಲ್. ಅವರು ತೋಟಕ್ಕೆ ಹೋಗಿದ್ದೀನಿ, ಅವ್ರ ಮನೆ ಕುಟುಂಬದವ್ರು ಮೀಟ್ ಆಗಿದ್ದೀನಿ. ಐ ಆಮ್ ಸೋ ಬ್ಲೆಸ್ಡ್. ನಾನು ಹೇಗೆ ಈ ಸಿನಿಮಾಗೆ ನಾಯಕ, ಹಾಗೆ ನನ್ನ ಪ್ರೀತಿಯ ಅಣ್ಣ ಮಣಿಕಾಂತ್ ಕದ್ರಿ ಅವರು ಈ ಸಿನಿಮಾದ ನಾಯಕ ಅಂತ ಹೇಳಿಬಿಡ್ತೇನೆ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಕಮಿಂಗ್. ಈಗ ಇಷ್ಟೆಲ್ಲ ಕಷ್ಟಪಟ್ಟಾಗ ನಾನು ಈ ಸಿನಿಮಾನ ಮುಂದೆ ತಗೊಂಡೋಗ್ಬೇಕು ಅನ್ನೋದಕ್ಕೆ ನನಗೆ ಒಂದು ಶಕ್ತಿ ಬೇಕಿತ್ತು. ಆ ಸಿನಿಮಾದ ಶಕ್ತಿ ಪೋಸ್ಟ್ ಪ್ರೊಡಕ್ಷನ್ ಮುಖಾಂತರ ನಾನು ತುಂಬಾ ಒಂದು 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 ವುಮನ್, ಯು ಕ್ಯಾನ್ ಬಿ ಎ ಪವರ್ ಹೌಸ್. ನಾನು ತುಂಬಾ ಕಳೆದ 10-15 ವರ್ಷದಿಂದ ನಾನು ತುಂಬಾ ರೆಸ್ಪೆಕ್ಟ್ ನೋಡ್ತಿರುವಂತ ಒಂದು ಬ್ಯೂಟಿಫುಲ್ ವುಮನ್ ಈಸ್ ಮೈ ರಾಜಲಕ್ಷ್ಮಿ ಮೇಡಮ್. ಸೊ ಅಕ್ಕ ಹತ್ರ ನಾನು ಈ ಕತೆ ಹೇಳಕ್ ಹೋದಾಗ, ನಾನು ಈ ಕತೆ ನಿಮ್ಮಲ್ಲಿ ಸ್ಟುಡಿಯೋದಲ್ಲಿ ಮಾಡಬೇಕು ಅಂದಾಗ ನನ್ನ ಬ್ಲೆಸ್ಸಿಂಗ್ಗೆ ಚಾಮುಂಡೇಶ್ವರಿ ಸ್ಟುಡಿಯೋ ಅಟ್ಮೋಸ್ ಸರ್ಟಿಫೈಡ್ ವೆರಿ ಪವರ್ಫುಲ್ ಸ್ಟುಡಿಯೋ. ನಾನು 10 ವರ್ಷ ಹೋಗಿರೋ ಸ್ಟುಡಿಯೋ ಅಲ್ಲ ಈಗ. ಮತ್ತೆ ಅಕ್ಕಗೆ ಇಂಥ ಕಥೆಯನ್ನು ಸಪೋರ್ಟ್ ಮಾಡೋದಕ್ಕೆ ತುಂಬಾ ಇಷ್ಟ ಇದೆ. ಹಾಗಾಗಿ ಈ ಸಿನಿಮಾಗೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡಿದ ರಾಜೇಶ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಬಾಟಮ್ ಆಫ್ ಮೈ ಹಾರ್ಟ್. ಈ ಸಿನಿಮಾಗೆ ಒಂದಿಷ್ಟು ಜನ, ಈ ಸಿನಿಮಾನ ನಾನು ಕತೆ ಹೇಳಬೇಕು ಅನ್ನೋದಾಗ ಈ ಜನಕ್ಕೆ ಭಾಗ 2 ಆ ಚಿಂಕೋಲನದ ಅರ್ಥ ಏನು, ಚಿಂಕೋಲನ ಪದ ಎಲ್ರಿಗೂ ಬಾಯಿಗೆ ಬರಲ್ಲ. ಕೆಲವರು ಸೆಂಗೋಲ್ ಅಂತಾರೆ, ಕೆಲವರು ಚಿಂಗೋಲ್ ಅಂತಾರೆ. ಹಾಗಾಗಿ ಇದಕ್ಕೆ ಒಂದು ಸ್ಟ್ರಾಂಗ್ ವರ್ಲ್ಡ್ ಅನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದಕ್ಕೆ ನಾನು ಮತ್ತೆ ನನ್ನ ವಿಶ್ವಾಸ ಆತ್ಮೀಯ ನಾವು ವಿಶ್ವಾಸ 3 ಗಂಟೆ 2 ಗಂಟೆ ರಾತ್ರಿ ತನಕ ಸ್ಟಾರ್ ಬಸ್ ಕೂತ್ಕೊಂಡು ಕಿತ್ತಾಡ್ತಿದ್ವಿ, ಜಗಳಾಡ್ತಿದ್ವಿ. ಬಹುಶಃ ಒಂದು 6 ತಿಂಗಳು ನಾವು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮಾಡಿ CG ಮತ್ತೆ VFX ಮತ್ತೆ AI ಮುಖಾಂತರ ನಾನು ಒಂದು ಕತೆ ಹೇಳಬೇಕು ಅಂತ ಅವ್ರಿಗೆ ಹೇಳಿದ್ದೆ. ಪಾಪ ತುಂಬಾ JP ನವರಿಂದ 7:30 ಬರ್ತಿದ್ರು ಸ್ಟಾರ್ ಬಕ್ಸ್ಗೆ. ಅಲ್ಲಿಂದ ನಾವು 3 ಗಂಟೆ ತನಕ ಡಿಸ್ಕಸ್ ಮಾಡಿ ಈ ಗೇವ್ ಅ ಫಿನಾಮಿನಲ್ ಟೈಟಲ್ ಟೀಸರ್ ಟು ಮೀ. ಥ್ಯಾಂಕ್ ಯು ವಿಶ್ವಾಸ್ ಮೈ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಹಿನ್ನೆಲೆಯಲ್ಲಿ ಎಡಿಟ್ ಮಾಡಿರುವಂತಹ ನನ್ನ ಗೆಳೆಯ ಉಮೇಶ್ ತುಂಬಾ ಅದ್ಭುತವಾಗಿ ಸಿನಿಮಾ ಎಡಿಟ್ ಮಾಡಿಕೊಟ್ಟಿದ್ದಾರೆ. ಅದ ನಂತರ ಶರತ್, ನಮ್ಮ ರಾಮಾರ್ಜುನ ಮಾಡಿರುವಂಥ ಎಡಿಟರ್, ಗೌರಿ ಎಡಿಟರ್ ಉಮೇಶ್. ಇದು ಒಂದ್ ಕಡೆ ಹಾಗಿದ್ರೆ ಈ ಸಿನಿಮಾದಲ್ಲಿ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಜೊತೆಗಿದ್ದು ಒಂದು ಪಂಚಿಂಗ್ ಬ್ಯಾಗ್ ಆಗಿರುವಂತ ಗಿರಿಧರ್, ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಫಾರ್ ಬೀಯಿಂಗ್ ದೇರ್. ಸೊ ನಾನು ಇನ್ಯಾರಾದ್ರೂ ಮರೆತಿದ್ರೆ ಕ್ಷಮೆ ಇರಲಿ. ಬಟ್ ಅಟ್ ದಿ ಎಂಡ್ ಆಫ್ ದಿ ಡೇ ಐ ವಾಂಟ್ ಟು ಸೇ 2 ಥಿಂಗ್ಸ್ ಟು ಇಟ್. ಈ ಸಿನಿಮಾದಲ್ಲಿ ಇನ್ನೊಬ್ಬರು ಮುಖ್ಯವಾದ ಪಾತ್ರ ರೇಷ್ಮಾ ಟಾಕ್ಸಿಕ್ ಸಿನಿಮಾದಲ್ಲಿ ಶಿ ಇಸ್ ಡೆಬ್ಯೂಟೆಡ್ ಇನ್ ಟಾಕ್ಸಿಕ್ ಸಿನಿಮಾ. ಈ ರೇಷ್ಮಾ ಅನ್ನೋ ಕ್ಯಾರೆಕ್ಟರ್ ನನ್ನ ಸಿನಿಮಾ ಭಾಗ 2 ಅದು ಸಂಪೂರ್ಣ ಕಾಣುತ್ತೆ. ಹಾಗಾಗಿ ಭಾಗ 1 ಇದೊಂದು ಈ ಒಂದು ಕ್ಯಾರೆಕ್ಟರ್ ನಾನು ಒಂದು ವಿಜುವಲ್ ಪರ್ಸ್ಪೆಕ್ಟಿವ್, ಒಂದು ಕಥೆ ನರೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀನಿ. ಶಿ ಇಸ್ ಅ ವೆರಿ ಯಂಗ್ ವುಮನ್, ಬಟ್ ಇದರಲ್ಲಿ ತಾಯಿ ಪಾತ್ರ ಮಾಡಿದ್ದಾರೆ. ಬಟ್ ಶಿ ಲುಕ್ಸ್ ಫಿನಾಮಿನಲಿ ಬ್ಯೂಟಿಫುಲ್ ಅಂಡ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಥ್ಯಾಂಕ್ ಯು ರೇಷ್ಮಾ, ಯು ಫಿಲ್ ದ ಸ್ಪೇಸ್ ಫಾರ್ ಮೀ. ಥ್ಯಾಂಕ್ ಯು ಒನ್ಸ್ ಅಗೇನ್. ಆಮೇಲೆ ನನಗೆ ಈ ಸಿನಿಮಾನ ಕೊರಿಯೋಗ್ರಾಫ್ ಮಾಡಿಕೊಟ್ಟಿರುವಂತ, ಈ ಸಿನಿಮಾದಲ್ಲಿ 3 ಹಾಡಿದೆ, ಇದನ್ನ ಕೊರಿಯೋಗ್ರಾಫ್ ಮಾಡಿಕೊಟ್ಟಿರುವಂತ ನನ್ನ ಆತ್ಮೀಯ ಗೆಳೆಯ ಪ್ರವೀಣ್ ಆರ್ಯ. ಈಸ್ ಅ ಡ್ಯಾನ್ಸ್ ಡಿ ಪುನೀತ್ ಅಪ್ಪು ಅಂತ ತುಂಬಾ ಫೇವರೇಟ್ ಇದೆ. ಸೊ ಪ್ರವೀಣ್ ಆರ್ಯ ಅವರ ಸಿನಿಮಾನ ಕೊರಿಯೋಗ್ರಾಫ್ ಮಾಡಿಕೊಟ್ಟಿದ್ದಾರೆ. ಈ ಸಿನಿಮಾಗೆ ಸಪೋರ್ಟ್ ಮಾಡಿರುವಂತ ಎಲ್ರಿಗೂ, ನನ್ನ ಬ್ರದರ್ ಆಗಿರುವಂತಹ ಧನ್ಪಾಲ್ ಅವರು, ರವಿಕುಮಾರ್ ಅವರು, ಭೂಮಿಕಾ ಅವರು, ಎಲ್ರಿಗೂ ನಾನು ಮತ್ತೊಮ್ಮೆ ಅಭಿನಂದನೆ ಹೇಳ್ತಾ 3 ಪಾಯಿಂಟರ್ಸ್ ಒಂದು ವಿಷಯ ಹೇಳಿ ಮುಗಿಸ್ತಾ ಇದ್ದೀನಿ. ಇವತ್ತು ಬಂದಿರುವಂತ ಸೋಷಿಯಲ್ ಮೀಡಿಯಾದವ್ರಿಗೆ ಎಲ್ರಿಗೂ ಮತ್ತೊಮ್ಮೆ ಮೊದಲನೇ ಥ್ಯಾಂಕ್ಸ್ ಅಂತ ಹೇಳ್ತಾ, ಈ ಸಿನಿಮಾ ನಾನು ಆಯ್ಕೆ ಮಾಡಿದ್ದಲ್ಲ, ಆ ಸಿನಿಮಾ ನನ್ನನ್ನು ಆಯ್ಕೆ ಮಾಡ್ತೀನಿ.
ಸೊ ಹಾಗಾಗಿ ಚೆಂಕು ಅನ್ನೋ ಸಿನಿಮಾ DJ ಸಂತುವಿಂದ ಸಂಪೂರ್ಣವಾಗಿ ಒಂದು ಸಿನಿಮಾ ಇತ್ತು. ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಒಂದು ಶುಭ ಮುಹೂರ್ತ ಮತ್ತೆ ಒಂದು ಶುರುವಾತ್ ಇರಬೇಕು. ಆ ಶುರುವಾತ್ ಆಗಿದ್ದು ನಮ್ಮೆಲ್ಲರ ಪ್ರೀತಿಯ ಆನಂದ್ ಆಡಿಯೋ ಇಂದ. ನನ್ನ ಸಿನಿಮಾದ ಆಡಿಯೋ ರೈಟ್ಸ್ ತಗೊಂಡಿದ್ದು ಆನಂದ್ ಆಡಿಯೋ. ನನಗೆ ಯಾವಾಗ ಆನಂದ್ ಅವರು, ಶ್ಯಾಮ್ ಅವರು ಈ ಸಿನಿಮಾ ಹಾಡು ಕೇಳಿ ಅವ್ರು ಯಾವ ನನ್ನ ಕೈ ಜೋಡಿಸಿದ್ರು ಅಲ್ಲೇ ನನಗೆ ಗೊತ್ತಿತ್ತು ಇದು ಹೋಗ್ತಾ ಇರೋ ದಾರಿ ಕರೆಕ್ಟ್ ಇದೆ ಅಂತ. ಹಾಗಾಗಿ ಆನಂದ್ ಆಡಿಯೋ ಟೀಮ್ ಕಡೆಯಿಂದ ಸಪೋರ್ಟ್ ಮಾಡೋ ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಅಂತ ಹೇಳ್ತಾ, ಈ ಸಿನಿಮಾ ಜುಲೈ ತಿಂಗಳಿಗೆ ಟಾಕ್ಸಿಕ್ ನಂತರ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಭಾಗ 1 ನಾವು ಮುಗಿದಿದೆ ಸಿನಿಮಾ. ಭಾಗ 2 ನಾವು ಸೆಪ್ಟೆಂಬರ್ ನಂತರ ಶುರು ಮಾಡ್ತಾ ಇದ್ದೀವಿ. ಭಾಗ 2ರಲ್ಲಿ ಈ ಚೆಂಕು ಅನ್ನೋದು ಹೇಗೆ ಹುಟ್ಟಿತು, ಈ ಸಂತು ಅನ್ನೋ ಕ್ಯಾರೆಕ್ಟರ್ ಹೇಗೆ ಅಗಸ್ತ್ಯ ಆದ, ಒಬ್ಬ ಅಗಸ್ತ್ಯನ ರಾಜನ ಕತೆ, ಒಬ್ಬ ರಹಸ್ಯ ತುಂಬಿರುವಂತ ಒಂದು ಕಿಂಗ್ಡಮ್ನ ಕತೆ, ಅದು ಚೆಂಕೋನ ಕತೆ. ಹಾಗಾಗಿ ನನಗೆ, ನನ್ನ ಕನಸಿಗೆ ನನ್ನ ನಂಬಿ ಸಪೋರ್ಟ್ ಮಾಡೋ ನಿಮ್ಮೆಲ್ಲರಿಗೂ ಈ ನಿಮ್ಮ ಸಂತು ಮತ್ತೊಮ್ಮೆ ಮನಸಾರೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಎಲ್ಲರಿಗೂ. ಒನ್ಸ್ ಅಗೇನ್ ಸಾರಿ ಫಾರ್ ದ ಡಿಲೇ. ಲವ್ ಯು ಆಲ್ ಫಾರ್ ಚೆಂಕೋ. ಥ್ಯಾಂಕ್ ಯು ಸೋ ಮಚ್. ಆನಂದ್ ಆಡಿಯೋ ಕಡೆಯಿಂದ ಬಂದಿರುವಂತಹ ವಿಷ್ಣು ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದೀಗ ಗುರುಗಳು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ನಮ್ಮ ಸ್ಕ್ಯೂಬ್ ಬೇಕ್ಸ್ ಲಕ್ಷ್ಮಿ ಅವರು ನಮ್ಮ ಜೊತೆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ದಯವಿಟ್ಟು ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. I request the whole team of Chenko on stage, please. ಮಹಿಳಾ ಮಣಿಗಳು, Whole team. ಗಂಡು ಮಣಿಗಳು ಕೂಡ ಬರ್ಬೋದು, ಪರವಾಗಿಲ್ಲ. ಮಹಿಳಾ ಮಣಿಗಳು ಮಾತ್ರ. ಮಹಿಳಾ ಮಣಿಗಳು ಮಹಾಂತೇಶು. This is done by Scoop Bakes. ನಮ್ಮ ಡೈರೆಕ್ಟರ್ ಲಕ್ಷ್ಮಿ ಅವರು ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಬ್ಯೂಟಿಫುಲ್ ವಾವ್. ಇಟ್ ಇಸ್ ರಿಯಲಿ ಬ್ಯೂಟಿಫುಲ್. ನಮ್ಮ ಚೆಂಕೋಲ್ ಥೀಮ್ನಲ್ಲಿ ಮಾಡಿರುವಂತಹ ಒಂದು ಸ್ಪೆಷಲ್ ಕೇಕ್ ನೀವೀಗ ನೋಡ್ತಾ ಇದ್ದೀರಾ. ಅಥವಾ ಹಿಂದೆ ರಾಜರ ಕಾಲದಿದ್ದಂತಹ ಆ ದಂಡಕ್ಕಿದ್ದಂತಹದ್ದು. ರಾಜ ಆಚೆ ಹೋಗ್ಬೇಕಾದ್ರೆ ತನ್ನ ರಾಜ್ಯವನ್ನು ಆಳಬೇಕಾದಂತಹ, ಮುಂದೆ ಯಾವ್ದಾದ್ರು ಜವಾಬ್ದಾರಿ ಕೊಡಬೇಕಾದ್ರೆ ಮೊದಲು ಆ ದಂಡವನ್ನು ತನ್ನ ಸಿಂಹಾಸನ ಮೇಲಿಟ್ಟು ಮುನ್ನಡೆದಿದ್ದಂತೆ. ಅಂತಹ ಸಿಂಹಾಸನದ ಒಂದು ಅತ್ಯುತ್ತಮವಾದಂತಹ ಒಂದು ಮಂತ್ರದಂಡವೋ ಅಥವಾ ರಾಜದಂಡವೋ ಇವತ್ತು ಅದನ್ನು ಆಧಾರವಾಗಿ ಇಟ್ಕೊಂಡು ಮುಂದೆ ನಡೀತಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ನನ್ನ ಕರಹಸ್ತದಿಂದ ಈ ಕೇಕನ್ನು ಕಟ್ ಮಾಡೋದಕ್ಕಿನ್ನ ತಾವು ಮಾಡೋದೇ ಕರೆಕ್ಟ್. ನೀವು ಬನ್ನಿ ತಾಯಿ, ತಗೊಳ್ಳಿ. ಎಲ್ಲರೂ ಜೊತೆ ಸೇರಿಸೋಣ, ಅದಿನ್ನೂ ಒಳ್ಳೆಯದು, ಶಕ್ತಿ ಜಾಸ್ತಿ ಆಗುತ್ತೆ. ಒಳ್ಳೆಯದಾಗಲಿ. ಇವೆಲ್ಲ ಖುಷಿಯ ಜೊತೆಗೆ ಒಂದು ಸ್ವೀಟ್ ಸೆಲೆಬ್ರೇಷನ್ ಕೂಡ ಈಗಷ್ಟೇ ಆಗಿದೆ. ಸೊ ನಮ್ಮ ಸಿನಿಮಾ ಜುಲೈಯಲ್ಲಿ ಬರ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದೇ ರೀತಿಯಾಗಿರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ. ಮತ್ತೊಮ್ಮೆ ಗುರುಗಳಿಗೆ ಅನಂತ ವಂದನೆಗಳು. ಸರ್ಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಹೇಳ್ತಾ ಇದ್ವಿ. ಥ್ಯಾಂಕ್ ಯು ಎಲ್ಲರಿಗೂ ಮತ್ತೊಮ್ಮೆ.